ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಜುಲೈ 2026 ಬುಧವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ರೇವತಿ ನಕ್ಷತ್ರ, ಅತಿಗಂಡ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ರಾಹು ಧನಿಷ್ಠ ನಕ್ಷತ್ರ ಪ್ರಭಾವ, ಅಧಿಕಾರ ಲಾಲಸೆ. ಏನ್ ಮಾಡಿದ್ರು ಸರಿ, ಹೇಗಾದ್ರೂ ಸರಿ, ಎಲ್ಲಾದರೂ ಸರಿ, ಅದು ನಾನು ಅನ್ನತಕ್ಕಂಥ ಭಾವಕ್ಕೆ ರಾಹು ಉತ್ಪ್ರೇಕ್ಷ ಆಗ್ಬಿಡ್ತಾನೆ. ಕೇತು ನಿರಾಸೆ, ಡಿಟ್ಯಾಚ್ಮೆಂಟ್. ರಾಹು ಅಟ್ಯಾಚ್ಮೆಂಟ್. ರಾಹು ಯಾರ ಜೊತೆಯಲ್ಲಿ ಇರ್ತಾನೋ ಅಲ್ಲಿ ನೋಡಿ. ಈಗ ಒಂದು ತಮಾಷೆ ನಡೆದಿದೆ. ರಾಹು ಕುಜನ್ ಸಾರದಲ್ಲಿ ಬದಲಾವಣೆ. ಕುಜ ಬ್ಯೂಟಿಫುಲಿ ಅವನಿಗೆ ವೃಷಭದಲ್ಲಿ ಕುಳಿತಿದ್ದಾನೆ. ವೃಷಭ ರಾಶಿ ಏನು? ಮೊಟ್ಟ ಮೊದಲನೇದಾಗಿ ಆಶೆಗಳ ಒಂದು ಪೂರ, ಲಕ್ಷ್ಮಿ. ಲಕ್ಷ್ಮಿ ಅಳತೆಗೆ ಮೀರಿ ಇರಬಾರ್ದು, ಅಧಿಕಾರ ಅಳತೆಗೆ ಮೀರಿ ಇರಬಾರ್ದು. ವೃಷಭಕ್ಕೆ ನೋಡಿ, 4ನೇ ಮನೆಗೆ ಸೂರ್ಯ ಅಧಿಪತಿ, ರಾಜ್ಯಾಧಿಕಾರ. ಈ ಒಂದು ಮಳೆಗಾಲಿನಲ್ಲಿ ಸಂಸತ್ನಲ್ಲಿ ಒಂದು ಅದ್ಭುತವಾದಂತಹ ಒಂದು ರೆಸೊಲ್ಯೂಷನ್ ಏನೋ ತಗೊಂಡ್ ಬರ್ತಿದ್ದಾರೆ ಅಂತ, ಒಂದು ಬಿಲ್ ಒಂದು ತಗೊಂಡ್ ಬರ್ತಿದ್ದಾರೆ ಅಂತ ಒಂದು ಮಾತುಕತೆ ಸಡನ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ಬಂದಿದೆ. ಏನು ಅಂದ್ರೆ, ಯಾವುದೇ ವ್ಯಕ್ತಿ ಯಾರಾದರೂ ಸರಿಯೇ ಆಟೋಮೆಟಿಕ್ ಡಿಸ್ಮಿಸ್. ಆ ಮಿನಿಸ್ಟರ್ ಇರ್ಬೋದು, ಪ್ರಧಾನಮಂತ್ರಿ ಮಟ್ಟಕ್ಕೂ ಕೂಡ ಅನ್ನತಕ್ಕಂಥ ಒಂದು ಬಂದ್ಬಿಟ್ಟಿದೆ. 5 ವರ್ಷಕ್ಕೂ ಮೇಲ್ಪಟ್ಟ ಜೈಲು ಶಿಕ್ಷೆ, ಅಲ್ಲೊಂದು ತಪ್ಪು ಒಪ್ಪು ಇನ್ನೊಂದು ಬಂದಿದೆ ಅನ್ನೋದಾದ್ರೆ ಮಿನಿಸ್ಟ್ರುಗಳು, ಇನ್ನೊಂದು ರಾಜಕಾರಣಿಗಳಿಗೆ ಇಟ್ ಈಸ್ ಅವರ ಪದೋನ್ನತಿ ಡಮಾಲು ಅನ್ನತಕ್ಕಂಥದ್ದು. ರಾಹು ಬದಲಾವಣೆ, ಫಿಕ್ಸ್ಡ್ ಅನ್ಫಿಕ್ಸ್ಡ್. ಅದಕ್ಕೆ ಜಾತಕ ನೋಡ್ಕೊಳ್ಳಿ ಅನ್ನೋದು ಹೇಳೋದು. ಕರ್ಮಾಧಿಪತಿಯ ಮನೆಯಲ್ಲಿ ಇಷ್ಟು ದಿನ ಕರ್ಮಾಧಿಪತಿ 60 ವರ್ಷಕ್ಕೊಮ್ಮೆ 120 ವರ್ಷಕ್ಕೊಮ್ಮೆ ಅಂತ ಕೂಡ ಹೇಳ್ತೇವೆ. ರಾಹು ಅಲ್ಲಿ ಕೂತಿರೋದು ಅದೊಂಥರ ಶನಿ ಗುರು ರಾಹು ಈ ಒಂದು ಪರಿವರ್ತನೆಗಳಿದೆಯಲ್ಲ, ಒಂದು 120 ವರ್ಷಗಳು 180 ವರ್ಷಗಳು ಅಂತ ಕೂಡ ಹೇಳ್ತಾರೆ. ದ ಮ್ಯಾಜಿಕಲ್ ಮೂಮೆಂಟ್ ಇಸ್ ಹ್ಯಾಪನಿಂಗ್. ಅಕಸ್ಮಾತ್ ಇದೇ ತರದ ಬಿಲ್ಲಲ್ಲಿ ಯಾರು ಕೆಲಸ ಮಾಡಿಲ್ವೋ, ನಮಗೆ ಒಲವಿಲ್ಲ ಆ ರಾಜಕಾರಣಿ, ನಾವು ಆಯ್ಕೆ ಮಾಡಿದಂತ ನಾಯಕ ತಪ್ಪು, ನಾವೇ ವಾಪಸ್ ಕರ್ಸ್ಕೊಂಡು ಇನ್ನೊಬ್ಬರನ್ನ ಆಯ್ಕೆ ಮಾಡ್ತೇವೆ ಅಂತ ಜನಗಳಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಈ ತರದ್ದು ಕೂಡ ಬರ್ತವೆ. ವೆರಿ ಶಾರ್ಟ್ಲಿ ಬರ್ತವೆ, ಬರೆದಿಟ್ಕೊಳ್ಳಿ. ಕಾನೂನಿನಲ್ಲಿ ತುಂಬಾ ದೊಡ್ಡದಾದಂಥ ಬದಲಾವಣೆಗಳು. ಯಾಕಂದ್ರೆ ಶನಿ ಗುರುವಿನ ಮನೇಲಿ ಕುಳಿತಿದ್ದಾನೆ. ಗುರು ಶನಿಯ ಮೇಲೆ ದೃಷ್ಟಿ, ಗುರು ಚಾಂಡಾಳ ದೋಷ ಅಂತ ನಾವು ಏನು ಮಾತಾಡ್ತೇವೆ, ರಾಹುವಿನ ಒಂದು ಭಾವ. ಆ ಒಂದು ಶನಿಗೂ ಕೂಡ ಇನ್ನೊಂದು ಹೆಸರಿದೆ, ಚಂಡಾಳನೆ. ಅವನ್ ಬಿಡೋದೇ ಇಲ್ಲ, ನಮ್ಮನ್ನು ಕರ್ಕೊಂಡೋಗಿ ಮಾಡಬಾರ್ದು ಕೆಲಸ. ಕರ್ಮಾಧಿಪತಿ ಅಲ್ವಾ, ಮಾಡೋ, ತಿನ್ನೋ, ಸ್ವೀಟ್ ಕೈಗೆ ಇಟ್ಬಿಟ್ಟು ತಿನ್ನೋ, ಶುಗರ್ ಹಚ್ಕೋ, ಕಿಡ್ನಿ ಡಮಾಲ್ ಮಾಡಿಸ್ಕೋ, ಲಿವರ್ ಡಮಾಲ್ ಮಾಡಿಸ್ಕೋ, ಮಾಡದ ಪಾಪಕೃತ್ಯಗಳನ್ನ ಮಾಡು. ಯಾರದೇ ಜಾತಕದಲ್ಲಿ ಶನಿ ರಾಹು ಬಿದ್ದರೆ ತುಂಬಾ ನೋಡ್ಕೋಬೇಕು. ನೋಡಿ, ಆ ರಾಹು ಶನಿ ಮನೆಯಲ್ಲಿ, ಆ ಮನೆಗೆ ಜಾಗ ಕೊಟ್ಟಿರತಕ್ಕಂಥ ಶನಿ ಗುರು ಮನೆಯಲ್ಲಿ, ಅವನ ಮೇಲೆ ಗುರು ಶನಿಸಾರದಲ್ಲೇ ನೋಡ್ತಿರೋದು. ಗುರು ಪುಷ್ಯಾಮೃತ ಯೋಗ, ಒಂದು ಬಹುದೊಡ್ಡ ಬದಲಾವಣೆಗಳು ಬರ್ತವೆ ಅಂತ ಹೇಳಿದ್ದೆ. ಈ ರೆಸೊಲ್ಯೂಷನ್ ಪಾಸ್ ಆದರೆ ದಟ್ ಇಸ್ ಅ ಬ್ಯೂಟಿಫುಲ್. ನಾವು ರಾಜಕಾರಣಕ್ಕೆ ಬಂದ ಮೇಲೆ ನಾವು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮದೇ ಸರಿ, ನಾವು ಮಾಡಿದ್ದೇ ಸರಿ ಅನ್ನತಕ್ಕಂಥದ್ದು ಇನ್ನೂ ಬರಬೇಕು. ಒಬ್ಬ ರಾಜಕಾರಣಿ ವಾಟ್ ಎವರ್ ದ ಕಾಸ್ಟ್, ಅವನು ಬಂದ ಮೇಲೆ ಮ್ಯಾಕ್ಸಿಮಮ್ 10 ಪಟ್ಟು ಅವನ ಆಸ್ತಿ ಇದ್ರೆ ಮಾತ್ರ, ಅದಕ್ಕೆ ಮೇಲೆ ಇದ್ದಿದ್ದೆಲ್ಲ ಸರ್ಕಾರದ್ದು ಅಂತ ತಗೋಬೇಕು.
ಇನ್ನು ರಾಜಕಾರಣಿ ಮಾಡಿರೋದು ಜನಗಳಿಗೆ ನೋಡ್ಕೊಳಕಪ್ಪ, ಜನಗಳ ಸೇವೆ ಮಾಡೋಕೆಪ್ಪ, ಜನಗಳು ತಂದು ಯಾರಾದ್ರೂ ನಮ್ಮ ರೋಡಲ್ಲಿ ಕಾಣಿಸ್ತಾರ ರಾಜಕಾರಣಿಗಳು? ನೋಡಿ ರೋಡ್ ಏನಾಗಿದೆ, ಈ ಮೆಟ್ರೋ ಗತಿ ಏನಾಗಿದೆ, ನಮ್ಮ ಏರಿಯಾನಲ್ಲಿ ಹಳ್ಳಿಗಳೇನಾಗಿದೆ, ಪೋಲುಗಳೇನಾಗಿದೆ, ಜನಗಳಿಗೆ ಸಂಬಂಧಪಟ್ಟಂಥದ್ದು. ಅವರು ಎಲೆಕ್ಷನ್ ಗೆದ್ದ 6 ತಿಂಗಳು 1 ವರ್ಷ ನಿಮ್ ಜೊತೆ ಅಷ್ಟೇ, 6 ತಿಂಗಳೇ. ಆಮೇಲೆ ಎಲೆಕ್ಷನ್ ಇರ್ಬೇಕಾದ್ರೆ 6 ತಿಂಗಳಿಗೆ ಎಂಟ್ರಿ ಕೊಡ್ತಾರೆ. ಸೆಂಟ್ರಲ್ ಅವ್ರ ರಾಜಕಾರಣಿಗಳು ಅವ್ರು ಮಾಡ್ಕೋತಲೇ ಇರ್ತಾರೆ, ಯಾರು ಕಾಲಿಡಲ್ಲ, ಕೇಳಲ್ಲ, ಏನು ಮಾಡಿದ್ರು ಅವ್ರು ಕೇಳಲ್ಲ. ಬಸ್ ಇದೆಯಾ, ಫೆಸಿಲಿಟಿ ಇದೆಯಾ, ಅಲ್ಲೊಂದು ಲೈಬ್ರರಿ ಇದೆಯಾ, ನಮ್ಮ ಏರಿಯಾನಲ್ಲಿರೋ ಯುವಕರುಗಳಿಗೆ ಎಷ್ಟು ಪ್ರಧಾನಮಂತ್ರಿದು ಒಂದು ವಿಶೇಷವಾಗಿ ಕೇಂದ್ರ ಸರ್ಕಾರ ಸ್ವಯಂ ಕೃಷಿ ಸ್ವಯಂ ಕೆಲಸ ಅಂತ ಮಾಡಲಿಕ್ಕೆ ಲೋನ್ಸ್ ಎಲ್ಲ ಕೊಡ್ತಿದ್ದೆ. ಇವ್ರು ನಿಂತರೆ ಆಗುತ್ತೆ, ಬ್ಯಾಂಕ್ನವ್ರ ಜೊತೆ ಕುತ್ಕೋಬೇಕು. ಯಾಕ್ರಿ ನಮ್ಮ ಹುಡುಗ ಮಾಡ್ತಿದ್ದಾನೆ, ಅವ್ನ ಪ್ರಾಜೆಕ್ಟ್ ನೋಡ್ರಿ ಇಷ್ಟು ಚೆನ್ನಾಗಿದೆ, ಒಂದು ಲ್ಯಾಪ್ಟಾಪ್ ಸರ್ವಿಸು, ಮೊಬೈಲ್ ಸರ್ವಿಸು, AI ಟೆಕ್ನಾಲಜಿಯೋ, ಹಾರ್ಡ್ವೇರ್ ಟೆಕ್ನಾಲಜಿಯೋ, ನೆಟ್ವರ್ಕಿಂಗ್ ಟೆಕ್ನಾಲಜಿಯೋ, ಒಂದು ವಾಟರ್ ಫಿಲ್ಟರ್ದು ರಿಪೇರಿಯೋ, ಎಷ್ಟಿದಾವೆ ಗೊತ್ತಾ? ನೀವು ಯಾವ್ದಾದ್ರು ರಾಜಕಾರಣಿಯನ್ನ ಕೇಳಿ ನೋಡಿ, ಎಷ್ಟು ಜಾಬ್ಗಳಿಗೆ ಕ್ರಿಯೇಟ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಅವ್ರು ಗೈಡೆನ್ಸ್ ಮಾಡಿದ್ದಾರೆ. ಮಾತಾಡಿದ್ರೆ ಒಂದು ಟೈಲರ್ ಮೆಷಿನ್ ಕೊಟ್ಬಿಟ್ಟು ಊರಿಗೆಲ್ಲ ಇವ್ರು ತೋರಿಸ್ಕೊಳ್ಳೋದು, ಒಂದು ವೀಲ್ ಚೇರ್ ಕೊಟ್ಬಿಟ್ಟು ಊರಿಗೆಲ್ಲ ಫೋಟೋಸ್ ಹಾಕೊಳ್ಳೋದು. ಆರ್ ದೇ ಕ್ರಿಯೇಟೆಡ್ ಎಂಪ್ಲಾಯ್ಮೆಂಟ್ ಪ್ರೊಟೆಕ್ಟೆಡ್? ಅವರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತ ಒಂದು 3 ಲಕ್ಷ ಜನ, ಕಡಿಮೆ ಅಂದ್ರೂ ಒಂದು 80,000 1 ಲಕ್ಷ ಜನ ಯುವಕರುಗಳಿದ್ದಾರೆ. ಕಾಲೇಜ್ಗಳು ಎಷ್ಟಿದೆ, ಟ್ಯೂಷನ್ಸ್ ಎಷ್ಟಿದೆ, ನೀಟ್ ಟ್ರೈನಿಂಗು, JE ಟ್ರೈನಿಂಗು, CET ಟ್ರೈನಿಂಗು, ಈ ಥರದ್ದು ಎಷ್ಟು, ಕೃಷಿಗಾರಿಕೆ ಟ್ರೈನಿಂಗು, ಹೈನುಗಾರಿಕೆ ಟ್ರೈನಿಂಗು, ತೋಟಗಾರಿಕೆ ಟ್ರೈನಿಂಗು. ಆ ಒಂದು 80,000 1 ಲಕ್ಷ ಜನರಿಗೆ, ಆ ಯುವಕರಿಗೆ ಯಾವ ಕಾಲೇಜ್ ಬೆಸ್ಟು, ನಮ್ಮ ಏರಿಯಾನಲ್ಲಿ ಯಾವ ಕೋರ್ಸ್ ಮಾಡಿದ್ರೆ ಬೆಸ್ಟು, ಆ ಎಕ್ಸ್ಪರ್ಟ್ಸ್ನ ಕರ್ಕೊಂಡು ಬಂದು ಒಂದು ಕಾರ್ಯಾಗಾರ ಮಾಡಿಸೋದು, ಉದ್ಯೋಗ ಸೃಷ್ಟಿ, ತಾವೇ ಒಂದು ಉದ್ಯೋಗ ಮೇಳ ಮಾಡಿಸ್ತಕ್ಕಂಥದ್ದು, ಅವರಲ್ಲಿ ಒಂದು ಪುನಶ್ಚೇತನ ಮಾಡಿಸ್ತಕ್ಕಂಥದ್ದು. ಎಷ್ಟು ಮಾಡಿಸ್ಬೋದು ಗೊತ್ತಾ? ಪತ್ತೇನೇ ಇರಲ್ಲ. ನೀವು ಅವ್ರ ಮನೆಗಳ ವಾಲ್ಗಳನ್ನ ನೋಡಿ, ನೀವು ಕಾಂಪೌಂಡ್ಗಳನ್ನ ನೋಡಿದ್ರೆ ಗುಂಡಿಗೆ ಹೊಡೆದೋಗುತ್ತೆ. ಬರೋವರೆಗೂ ಏನೂ ಇಲ್ಲ, ಅಮ್ಮ ಅಯ್ಯೋ ಅಪ್ಪ ಅಂತಾರೆ. ನಮ್ಮಿಂದ ಆಯ್ಕೆ ತಗೊಂಡವರು, ನಮ್ಮ ದುಡ್ಡಲ್ಲಿ ಪೆನ್ಷನ್, ನಮ್ಮ ದುಡ್ಡಲ್ಲಿ ಸಂಬಳ, ನಮ್ಮ ದುಡ್ಡಲ್ಲಿ ಕಾರು, ನಮ್ಮ ದುಡ್ಡಲ್ಲಿ ಸೆಕ್ರೆಟರಿ, ನಮ್ಮ ದುಡ್ಡಲ್ಲಿ ಗನ್ಮ್ಯಾನ್, ಇದೆಲ್ಲ ನೋಡಿ ನೀವು ಮಕ್ಕಳೇ. ನಮ್ಮನ್ನ ನೋಡಿ, ರಾಜಕಾರಣ ಏಕೆ ಅಂತ ಮತ್ತೆ ಕೇಳ್ತೀರಿ. ಈ ಗ್ರಹಗಳ ಪರಿಚಲನೆ ನಿಮ್ಮಿಂದ ಆಗತಕ್ಕಂಥದ್ದು ತುಂಬಾ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ನೀವು ಬದಲಾಗಬೇಕು. ಇನ್ನು ಹಳೆಯ ಸಿದ್ಧಾಂತಗಳು, ಅಯ್ಯೋ ಬಿಡಿ ಗುರುಗಳೇ, ನಮ್ಮ ಏರಿಯಾನಲ್ಲಿ ಒಂದು 10,000 20,000 ಒಂದು ಗ್ರೂಪ್ಸು, ಆ ಒಂದು ನಡೀತಿರ್ತಕ್ಕಂಥ ಸಮಸ್ಯೆಗಳು. ಇನ್ನೊಂದು, ನಮ್ಮ ಏರಿಯಾ ಕ್ಲಬ್ ಬೇಡ, ನಮ್ಮ ಏರಿಯಾ ಪಬ್ ಬೇಡ, ಅಲ್ಲೊಂದು ಲೈಬ್ರರಿ ಇದೆಯಾ, ಅಲ್ಲೊಂದು ಪಾರ್ಕ್ ಇದೆಯಾ, ಅಲ್ಲೊಂದು ರಸ್ತೆ ಏನಾಗಿದೆ, ಆ ಇಂಜಿನಿಯರ್ ಯಾರು, ಅಲ್ಲೊಂದು ಏನೋ ಒಂದು ಕಾಮಗಾರಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ, ಇಲ್ಲೊಂದು ರಸ್ತೆ ರೆಡಿ ಮಾಡ್ತಿದ್ದಾರೆ 1 ವರ್ಷದಿಂದ, ನೀವು ನೋಡ್ಬೇಕಲ್ಲ ಟ್ರಾಫಿಕ್ಕು. ಇಲ್ಲೊಂದು ರಸ್ತೆ ಬ್ಲಾಕ್ ಮಾಡಿಬಿಟ್ಟು ಒಂದು ಸೀವೇಜ್ ಸಿಸ್ಟಮ್ ಕಟ್ತಿದ್ದಾರೆ. 8 ತಿಂಗಳಿಂದ ಹೋಗೋಕ್ಕಾಗಲ್ಲ. 8 ತಿಂಗಳು ಬೇಕು ಒಂದು ಸೀವೇಜ್ ಸಿಸ್ಟಮ್ನ ರೆಡಿ ಮಾಡೋಕ್ಕೆ. ಕಾರಣಾಂತರವಿಲ್ಲದೆ ಇಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಡೋಂಟ್ ನೋ. ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂಥದ್ದು, ನಿಮ್ಮ ಪರಿವರ್ತನೆ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದೀರಿ. ಒಂದು 80,000 1 ಲಕ್ಷ ಜನ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ದೀರಲ್ವಾ? ಸೊ ನಿಮ್ಮ MLA, ನಿಮ್ಮ ಕಾರ್ಪೊರೇಟರ್ ನಿಮ್ಗೆ ಏನೇನೆಲ್ಲ ಸವಲತ್ತು ಮಾಡಿದೆ ನೀವು ತಿಳ್ಕೋಬೇಕು ಮಕ್ಕಳೇ. ರಾಹು ಶನಿಯ ಮನೆ, ಕುಜನ ಸಾರ, ನವಶಕ್ತಿ, ನವ ಯೌವನ, ರಕ್ತ, ಬಿಸಿ ರಕ್ತದ ಒಂದು ಯುವಕರುಗಳು. ಇಷ್ಟು ದಿನ ಮಲಗಿದ್ರಲ್ಲ, ರಾಹು ನೋಡಿ ತಟ್ಟೆ ಬರ್ಸ್ತಾನೆ. ನಿಮಗದಿದೆ, ನೀವು ಕೇಳಬಲ್ರಿ. ನಿಮ್ಮ ಏರಿಯಾನಲ್ಲಿ ಡ್ರಗ್ಸ, ಬೇರೆ ಬೇರೆ ರೀತಿಯ ವಿಚಾರಗಳ, ನೀವೊಂದು ಕಮ್ಯುನಿಟಿ ಇದು ಮಾಡಿಕೊಳ್ಳಲು ಈ ಗ್ರಹಗಳ ಪರಿವರ್ತನೆ ಇದೆಯಲ್ಲ, ಇದು ನಿಮ್ಮ ಮಾನಸಿಕ ಸ್ಥಿತಿಯ ಪರಿವರ್ತನೆಗೂ ಒಂದು ದಾರಿ, ಅದನ್ನು ತಿಳಿಸ್ತಿದ್ದಾನೆ. ಒಂದು ಹೊಸ ರಾಜಕೀಯ, ಒಂದು ಬದಲಾವಣೆಗಳು, ಚಿಂತನೆಗಳು,
ಇದು ತುಂಬಾ ದೊಡ್ಡದಾಗಿ ಮತ್ತೆ ಎಗೇನ್ ಆಗ ರಾಜಾ ರಾಮ್ ಮೋಹನ್ ರಾಯ್ ವಿದ್ಯಾರ್ಥಿಗಳ ಒಂದು ಸಂಘಟನಾ ಅಂತೆಲ್ಲ ಹೇಳ್ತಿದ್ರಲ್ಲ, ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಟ್ಸ್ ಕಮಿಂಗ್ ಆಫ್ಟರ್ 120 years. ನಮ್ಮ ಒಂದು ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಒಬ್ಬೊಬ್ಬರಲ್ಲ, ಜವಾಹರ್ಲಾಲ್ ನೆಹರು ಇರ್ಬೋದು, ತುಂಬಾ ಜನ ಇದರ ಹಿಂದ್ಗಡೆ, ಮಹಾತ್ಮ ಗಾಂಧೀಜಿ ಇರ್ಬೋದು, ತುಂಬಾ ಶಕ್ತಿವಂತರು, ಬಾಲಗಂಗಾಧರ ತಿಲಕ್, ನಿಮ್ಮ ಪ್ರತಿಯೊಬ್ಬರಲ್ಲೂ ಅಂಥವರೊಬ್ಬರು ಜಾಗೃತ ಆಗತಕ್ಕಂಥ ಸಮಯ ಬಂದಿದೆ. ದಟ್ ಇಸ್ ದ ರೀಸನ್ ಇಂಥದೊಂದು ರೆಸೊಲ್ಯೂಷನ್ ಸಂಸತ್ನ ಮಂಡನೆಗೆ ಬಂದು ನಿಂತಿದೆ. ದಟ್ ಬ್ಯೂಟಿಫುಲ್. ಇನ್ನೊಂದು ನೋಡಿ, ವಕೀಲರುಗಳು ರಾಮ ಮಂದಿರದ ಆ ಒಂದು ಅನೈತಿಕ ದುಡ್ಡು ಹೊಡೆದಿರೋರ ಪರವಾಗಿ ಯಾರು ವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಏನೋ ಒಂದು ರೆಸೊಲ್ಯೂಷನ್ ಪಾಸ್. ನೋಡಿ, ಜನರಲ್ಲಿ ಚಿಂತನೆಗೆ ಹೆಚ್ಚತಕ್ಕಂಥ ರಾಹು ಬಂದು ಒಳಗಡೆಯ ಅಸಹನೆಯ ಕಟ್ಟೆ, ಒಳ್ಳೇದು ಕೂಡ ಹೊರಗಡೆ ಬರುತ್ತಪ್ಪ, ಕೆಟ್ಟವರ ಮೇಲೆ ಅಲ್ಲೊಂದು ವಿರೋಧ. ಇಂಥವ್ರನ್ನ ನಾವು ಕರ್ಕೊಂಡು ಬಂದಿತ್ತು, ಇಂಥವ್ರನ್ನ ನಾವು ನಂಬಿದ್ದು. ಸೊ ದೇರ್ ದಟ್ ಮೊಮೆಂಟಮ್ is going to start, that beautiful. Yes, ರಾಹು ವಿಶೇಷವಾಗಿ ಕುಂಭದಲ್ಲಿ ಕುಜನ ಸಾರ. ಶನಿ ಅಲ್ವಾ, ಏನಾದ್ರೂ ಆಗ್ಲಿ ಬಿಡಿ ಸ್ವಾಮಿ, ನಮ್ ಬದುಕಿಷ್ಟೇ ಅನ್ನೋನು ಕುಜನ ಸಾರಿಗೆ ಬರ್ತಿದ್ದಾಗ ಎದ್ದೋಳ ನೋಡಬಿಡೋಣ ಇನ್ನು ಎಷ್ಟು ದಿನ ಅನ್ನತಕ್ಕಂಥದ್ದು. ನೋಡಿ, ಒಂದು KPSC ಅಧ್ಯಕ್ಷರೇ ಅವರ ಮಗಳ, ನೋಡಿ, ರಾಹು ಮೋಸ ಮಾಡೋರೆಲ್ಲ ಸಿಕ್ಕಾಕೋತಾರೆ, ವಿಚಿತ್ರವಾಗಿ ಸಿಕ್ಕಾಕೋತಾರೆ, ಸುಳ್ಳು ಹೇಳಿದವರೆಲ್ಲ, ದೋಚಿದವರೆಲ್ಲ, ದುರ್ಬಳಕೆ ಮಾಡಿಕೊಂಡವರೆಲ್ಲ ತಮ್ಮ ಶಕ್ತಿಯನ್ನ ಅನ್ನತಕ್ಕಂಥದ್ದು. KPSC ಹಗರಣ ಒಂದು ಬಂದಿದೆ, ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಸಂಪಾದನೆ 40 ಲಕ್ಷ ಇರೋರಿಗೆ 40,000 ಅಂತ ತೋರಿಸ್ಬಿಟ್ಟಿದ್ದಾರೆ ಅಂತ, ಕುಟುಂಬದ ಆದಾಯ ಎಷ್ಟು ಅಂತ. And you are having so much, why you need that position? 40 lakhs per annum ಇನ್ಕಮ್ ಇರ್ತಕ್ಕಂಥ ಕುಟುಂಬಕ್ಕೆ ಅಗತ್ಯ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು ಬೇಕಲ್ವಾ? ಅಲ್ಲಿಗೆ ಏನೇನ್ ನಡೀತಿದೆ ನೋಡಿ, ಇದೆಲ್ಲ ಹೊರಗಡೆ ಬರ್ತಿದೆ. ರಾಹು ಬಿಡುವುದಿಲ್ಲ, ಕೆಟ್ಟವನು ಬಿಡೋದಿಲ್ಲ. ಇನ್ನು ಕೆಟ್ಟವ್ರು ಮಾಡಿರ್ತಾನೆ, ಅವನ್ನೆಲ್ಲ ತೆಗೆದಿಂಗಿಟ್ಬಿಡ್ತಾನೆ. ಇವನು ಇಷ್ಟೆಲ್ಲ. ಅಲ್ಲಿ ನೋಡಿ, ಒಂದು ಇರಾಕ್ ನಲ್ಲಿ ಒಂದು ಲೇಡಿಯನ್ನ ಅರೆಸ್ಟ್ ಮಾಡ್ತಾರೆ. ಆಕೆ ಮನೆಯಲ್ಲಿ 140 ರಿಂದ 150 ಕೋಟಿಯ ಒಂದು ದುಡ್ಡು, ಲಂಚದ ದುಡ್ಡು ಸಿಗುತ್ತೆ. ತಮಾಷೆ ಏನ್ ಗೊತ್ತಾ, ಆಕೆ ಊರು ಮುಂದಗಡೆ ತುಂಬಾ ದೊಡ್ಡ ಸಚ್ಚಾರಿತ್ಯ ನಾಯಕಿಯಾಗಿ ರೀಲ್ಸ್ಗಳಲ್ಲಿ ಮಾತಾಡೋದು, ಅದು ಇದು ಅಂತ ಮಾತಾಡ್ದೋಳು ಆಕೆನೆ ಅಷ್ಟು ದೋಚಿಟ್ಕೋಬಿಟ್ರು. ಇರ್ಲಿ, ಕೊಡ್ತಾರೆ ಕೆಲವರು. ಮೇಡಮ್, ನೀವು ಇಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದೀರಿ, ನಮ್ಗೆ ಆರ್ಡರ್ ಪಾಸ್ ಮಾಡಿದ್ದೀರಿ ಅಂತ ಕೊಡ್ತಾರಪ್ಪ, ಇಲ್ಲ ಅಂತಲ್ಲ. 1 ಕೋಟಿ 2 ಕೋಟಿ 5 ಕೋಟಿ ನನಗೆ ಕೊಟ್ಟಿದ್ದಾರೆ, ನಿಮಗ್ ಗೊತ್ತಿಲ್ಲ ಅಷ್ಟೇ, ನನಗೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ, ಖುಷಿಯಿಂದ ಕೊಟ್ಟಿರೋದು, ನಾನೇ ಬೇಕು ಅಂತ. ಈ ಪೂಜೆ ಮಾಡಿದ್ರೇನೆ ಅಂತ ಎಲ್ಲಿಗೆ ನಿಲ್ಸುತ್ತೆ? ಒಂದಲ್ಲ ಒಂದು ದಿನ ಉಕ್ಕಿಸ್ಬಿಡುತ್ತೆ, ಅನ್ಯಾಯವಾಗಿ ಸಂಪಾದಿಸಿದ ಈ ರೀತಿ. ತಮಾಷೆ ಏನ್ ಗೊತ್ತಾ, ಇರಾಕ್ನ ಪ್ರಧಾನಿ ಎಲ್ಲ ಸರ್ಕಾರಿ ಇಲಾಖೆಗಳ ಮೇಲೆ ರೈಡ್ ಮಾಡಿ ಅಂತ ಹೇಳ್ತಾರೆ. ಒಂದು ಹೆಚ್ಚು ಕಡಿಮೆ 3,000 ಕೋಟಿಗೂ ಮೇಲ್ಪಟ್ಟ ಹಣ ಸಿಕ್ಕಾಕೊಂಡಿದೆ. ದೊಡ್ಡ ದೊಡ್ಡ ಅಧಿಕಾರಿಗಳು, ತುಂಬಾ ಹೆಸರು ಪಡೆದವ್ರು, ಒಳ್ಳೆ ಹೆಸರುಗಳು ಪಡೆದಿರೋರೆ. ನೋಡಿ, ರಾಹು ಆ ಒಂದು ಕುಜನ ಸಾರದಿಂದ ಕುಜನನ್ನ ಮುಚ್ಚಿಟ್ಟಿರತಕ್ಕಂಥ ಒಂದು ಭಾವ, ಧನವನ್ನ ಮುಚ್ಚಿಟ್ಟಿರ್ತಕ್ಕಂಥದ್ದು. ಮೇಷರಾಶಿಗೆ ಅಧಿಪತಿ ಯಾರು? ಕುಜ. ಅಷ್ಟಮ ಅಧಿಪತಿ ಯಾರು? ಅವನು ಕುಜ. ಮುಚ್ಚಿಟ್ಟಿರೋದು ಎಲ್ಲಿ ಮುಚ್ಚಿಟ್ಟಿದ್ದಾನೆ? ಶುಕ್ರನ್ ಮನೆಯಲ್ಲಿ ಕೂತಿದ್ದಾನೆ. ನೋಡ್ತಿದ್ದ ಹಾಗೆ ಪೂರ ಗೊಟಾಲ. ಅಲ್ಲಿ ನೋಡಿ, ಶುಕ್ರ ಕೇತು. ಸ್ತ್ರೀಯರೇ ಬಹುದೊಡ್ಡ ಕಳ್ಳತನಗಳಿಗೆ ಇಳಿತಾರೆ. ಮೊನ್ನೆ ನೋಡಿ, ಒಂದು ಜಡ್ಜ್ ಸಾಹೇಬ್ರು 6ನೇ ಒಂದು ಡೈವರ್ಸ್ ಕೇಸ್ಗೆ ಕಾಂಪನ್ಸೇಷನ್ ಬಂದಿದೆ. ಇನ್ನೂ ಒಬ್ಬಾಕೆ 5 ಕೋಟಿ ಪ್ಲಸ್ BMW ಕಾರು, ಇನ್ನೊಂದೇನೋ. ಆಲ್ರೆಡಿ ಒಂದು ಡೈವರ್ಸ್ ತಗೊಂಡು ಅಲ್ಲೊಂದು 20 ಲಕ್ಷದ ಕಾಂಪನ್ಸೇಷನ್ ತಗೊಂಡಿದ್ದಾಳೆ ಈಗ 2ನೇ ಗಂಡನ ಮೇಲೆ. ಸ್ವಾಮಿ, ಅವರು ಡೈರೆಕ್ಟರ್ ಸ್ವಾಮಿ ಇಷ್ಟು ಸಂಪಾದನೆ ಮಾಡ್ತಾರೆ. ಅದೆಲ್ಲ ಬೇಡ, ನಿನ್ನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಅಲ್ಲಿ ನೋಡಿ,
ಆ ಮದುವೆಯೂ ಕೂಡ 1.5 ವರ್ಷ. ಮಕ್ಕಳು, ಮನೆ, ಅತ್ತೆ, ಮಾವ ಎಲ್ಲ ನೋಡಿ ಮಾಡಿದೆ. ಆ ತಾಯಿ ಜೀವ ಕುಟುಂಬ ಪೋಷಿಸಿದಪ್ಪ. ಯಾಕೋ ನನ್ನ ಜೊತೆಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಆಕೆದೇ ಎಲ್ಲ. ನಾನು ನೋಡ್ಕೊಂಡಿರೋದು ಈ ದೇಹ ಆಕೆಯಿಂದ ಉಳಿದಿರೋದು. ನಾನೊಬ್ಬ ಯಜಮಾನ ಆಗಿದ್ದಾನೆ, ಅಪ್ಪ ಆಗಿದ್ದಾನೆ, ಸಮಾಜದಲ್ಲಿ ಒಂದು ಗೌರವಾನ್ವಿತ ಒಂದು ವ್ಯಕ್ತಿ ಆಗಿದ್ದಾನೆ ಅಂದ್ರೆ ಆ ತಾಯಿ ಜೀವ. ಅವಳು ಕೊಡ್ಲೇಬೇಕು, ನಾವು ಕಾಪಾಡ್ಲೇಬೇಕು. ಎರಡನೇ ತಾಯಿ, ಎರಡನೇ ಒಂದು ಮಮತಾಮಯಿ, ಅವಳನ್ನ ಹಾಗೆ ಇಡ್ಲಿಕ್ಕಿಲ್ಲ. ಅಷ್ಟೆಲ್ಲ ಮಾಡಿರ್ತಕ್ಕಂಥವ್ರು ತಗೊಳ್ಳೋದಕ್ಕೆ ಪೂರ್ತಿ ಅಧಿಕಾರ ಇದೆ. ತಗೋ ಅಂತೀವಿ ನಾವು. ಏನು ಮಾಡೇ ಇಲ್ಲ. ಬಂದ್ 3ನೇ ದಿನಕ್ಕೆ 6ನೇ ದಿನಕ್ಕೆ 6 ತಿಂಗಳಿಗೆ ಡೈವರ್ಸ್ ಅಂತ ಹೇಳ್ಬಿಟ್ಟು ಇಷ್ಟು ನೋಡಿ. ಮನೆ ಇನ್ನೊಂದು ಜಡ್ಜ್ಮೆಂಟ್ ಬಂದಿದೆ ಅಲ್ಲಿ ನೋಡಿ. ರಾಹು ಶನಿಯ ಮನೆಯಲ್ಲಿದ್ದು ಗುರು ಅಲ್ಲಿ ಶುಕ್ರ ಕೇತು ಸೇರ್ಬಿಟ್ಟಿದೆ. ಬ್ಯೂಟಿಫುಲ್ ಜಡ್ಜ್ಮೆಂಟ್. ಗಂಡನ್ಗಿಂತ ಹೆಚ್ಚು ಸಂಬಳ ತಗೋತಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಕಾಂಪನ್ಸೇಷನ್. ಎಂತ ಜಡ್ಜ್ಮೆಂಟ್ ಗೊತ್ತಾ ನೋಡಿ. ಮುಚ್ಚಿಟ್ಟು ಬೇರೆ ಬೇರೆ. ರಾಹು ಅನ್ನೋದು ಮುಚ್ಚಿಟ್ಟಿರ್ತಕ್ಕಂಥ ನಿಧಿ. ಸುಳ್ಳುಗಳನ್ನ ಮುಚ್ಚಿಟ್ಟಿರೋದು, ತಪ್ಪುಗಳನ್ನ ಮುಚ್ಚಿಟ್ಟಿರೋದು, ಇವುಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ. ಇಟ್ಸ್ ಕಮಿಂಗ್ ಔಟ್ ಬ್ಯೂಟಿಫುಲ್. ಇಟ್ ಇಸ್ ಕಮಿಂಗ್ ಔಟ್. ಯಾರ ಮನೆಯಲ್ಲಿ ಶನಿ ಕರ್ಮಾಧಿಪತಿಯ ಮನೆಯಲ್ಲಿ ಇದ್ದಾನೆ. ಕುಂಭ, ಮಕರಕ್ಕೆ ಯಾರ ಅಧಿಪತಿ? ಶನಿ. 12ನೇ ಮನೆಯಸು ಬಚ್ಚಿಟ್ಟಿರ್ತಕ್ಕಂಥ ನ್ಯಾಯ, ಅನ್ಯಾಯ, ಧರ್ಮ, ನಿಧಿ, ಇನ್ನೊಂದು ಸುಳ್ಳು ಲೆಕ್ಕಗಳು, ಸುಳ್ಳು ಮೋಸಗಳು, ಪರ್ಚೇಸಿಂಗು, ಇವುಗಳೆಲ್ಲವೂ ಹೊರಗಡೆ ಬರ್ತಿರ್ತಕ್ಕಂಥದ್ದು ಆಗುತ್ತಿದೆ. ಖುಷಿ ಪಡಿ. ಅದಕ್ಕೋಸ್ಕರವೇ ಹೇಳ್ತಿರೋದು ಜಾಗೃತಿಯಾಗಿ. ರಾಹು ಇಸ್ ಇನ್ ಇಲ್ಯೂಷನ್. ಗುರು ನೋಡ್ತಿತ್ತಲ್ವಾ, ಒಳ್ಳೆ ಒಂದು ಮುಖವಾಡ ಹಾಕೊಂಡಿದ್ರು ಕೆಲವರುಗಳು, ಅದೆಲ್ಲ ಹೊರಗಡೆ ಬರ್ತಿದ್ದೆ. ಗುರು ಹಿಂಗ್ ಮೂವ್ಮೆಂಟ್ ಆಗ್ತಿದ್ದಾಗೆ ಎಲ್ಲಾ ಮುಖವಾಡುಗಳು ಹೊರಗಡೆ ಬರ್ತದೆ. ಬಂಪರ್ ಬೆಳೆ. ಗೆಟ್ ರೆಡಿ. ಹೊಸ ರೆವಲ್ಯೂಷನ್ಸ್ಗೆ, ಹೊಸ ಜನರೇಷನ್ಗೆ, ಹೊಸ ಚಿಂತನೆಗಳಿಗೆ. ಅದನ್ನ ನಿಮ್ಮಲ್ಲಿ ಇರತಕ್ಕಂಥದ್ದನ್ನ ತಟ್ಟೆ ಹೇಳ್ತಿದ್ದನು. ದಿಸ್ ಇಸ್ ದ ಟೈಮ್. ಪೊಂಗು ರಾಹು ಅಂತ ಹೇಳ್ತೇವೆ ಇದನ್ನ. ಬಂಗು. ಇಷ್ಟು ದಿನ ಭಂಗ ಅನುಭವಿಸಿದ್ವಿ. ಏನೋ ಬಿಡಿ ಸರ್, ಹೇಗೋ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಅದೊಂದು ಇತ್ತು. ಒಳಗಡೆ ಕುದಿತಾ ಇತ್ತು ರಾಹು ಅನಿಲ. ಕುಜ ಬೆಂಕಿ, ಲಾವಾರಸ ಬಗ್ ಅಂತ ಕಿತ್ಕೊಂಡು ಬರ್ತಿದೆ ನಮ್ಮ ಜನತೆಯಲ್ಲಿ. ಅದರಲ್ಲೂ ಈ ಒಂದು ಜೆನ್ಸಿಯಲ್ಲಿ, ಈ ಜನರೇಷನ್ಗೆ ಅದು ಗೊತ್ತಾಗ್ತದೆ. ಹೋಗಲ್ಲ. ರೆಡ್ ಗೂಟದ್ದಿಲ್ಲ. ಯಾರಾದ್ರೆ ನೀನೇನು, ನಾವು ಕೊಡೋದು ಅದನ್ನ ಹೇಳೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಮಾತಿದ್ರೆ ಮೊಬೈಲ್ ಇಟ್ಕೋತಾರೆ ರೆಕಾರ್ಡ್ ಮಾಡ್ಕೊಳಕ್ಕೆ. ಟ್ರಾಫಿಕ್ ಪೊಲೀಸ್ನ ಕೇಳ್ತಾರೆ, ಎಲ್ಲಾರನ್ನೂ ಕೇಳ್ತಾರೆ. ಮೊನ್ನೆ ನೋಡಿ ಮೋಹಿತ್ರಮ್ಮ ಪಶ್ಚಿಮ ಬಂಗಾಳದ ಒಂದು ಬಹುದೊಡ್ಡ 2 ಲಕ್ಷದ ಬ್ಯಾಗ್ ಇಟ್ಕೊಂಡಂತ ಅಕ್ಕ. ಗವರ್ಮೆಂಟ್ ಇಲ್ಲಿ ವೋಟಿಂಗು, ಎಲೆಕ್ಷನ್ ಇನ್ನೊಂದು ಆಗ್ತಿದ್ರೆ ಆ ಅಕ್ಕ ಎಲ್ಲೋ ಹೋಗಿ ಡಾನ್ಸ್ ಕ್ಲಬ್ ನಲ್ಲಿ ಡಾನ್ಸು ನೋಡಿ. ಯಾರಿಂದ ಆಯ್ಕೆ, ಯಾರಿಂದ ಬಂದಿದ್ ಮರ್ತು ಬಿಟ್ಟು ಎಲ್ಲೋ ಡಾನ್ಸ್ ಕ್ಲಬ್ ನಲ್ಲಿ ಡಾನ್ಸು ಅಕ್ಕಯ್ಯ. ಇವನ್ನೆಲ್ಲ ನಾವು ಆಯ್ಕೆ. ಮೊಟ್ಟೆ ಬೀಸಿದ್ದಾರೆ. ಮೊಟ್ಟೆ. ಇಷ್ಟು ದಿನ ನಮ್ಮನ್ನ ಕೇಳೋರು ನಮ್ಮದೇ ನಾವೇ ಅನ್ನೋ ರಾಜಕಾರಣಿಗಳ ಆ ಒಂದು ಪರಂಪರೆ ಇನ್ನು ಇಳಿಯತಕ್ಕಂಥದ್ದಾಗುತ್ತದೆ. ಜನರೇ ನಿಜವಾದ ನಾಯಕರಾಗ್ತಾರೆ. ಸೊ ದೀಸ್ ಕೈಂಡ್ ಆಫ್ ಚೇಂಜಸ್ ವಿಲ್ ಬ್ರಿಂಗ್ ರಾಹು. ನೆನ್ಪಿಟ್ಕೊಳ್ಳಿ, ರಾಹು ಈಸ್ ಒನ್ ಮೋರ್ ಇನ್ನರ್ ವಿಸ್ಡಮ್. ಆ ಒಂದು ಸಂಕೋಲಿಗಳು ನಿಮ್ಗೆ ಹಾಕೊಂಡಿರೋ ಎಲ್ಲ ಕಿತ್ಕೊಂಡು ನೀವು ಹೊರಗಡೆ ಬರ್ತಕ್ಕಂಥ ಒಂದು ಅದ್ಭುತ. ಡೋಂಗಿ ಬಾಂಬಗಳನ್ನೆಲ್ಲ ಹೊರಗಡೆ ಇಡ್ತೀರಿ, ಡೋಂಗಿ ರಾಜಕಾರಣಿಗಳನ್ನೆಲ್ಲ ಹೊರಗಡೆ ಇಡ್ತೀರಿ, ಡೋಂಗಿ ಅಧಿಕಾರಿಗಳೆಲ್ಲ ಸಿಕ್ಕಾಕೋತಾರೆ, ಏನೇನೋ ನಡೆಯುತ್ತೆ ನೋಡಿ ಆ ಗಲಿಬಿಲಿಗಳು. ಶಿವ ಇಂಥದ್ದೊಂದು ವಿಚಿತ್ರ. ತುಂಬಾ ದೊಡ್ಡ ಹೆಸರು ಮಾಡಿರೋರು, ತುಂಬಾ ದೊಡ್ಡ ಲಂಚ ತಗೊಂಡಿರೋರು, ತುಂಬಾ ದೊಡ್ಡ ಮೋಸ ಮಾಡಿರೋರು, ಏನೇನೋ ಬರುತ್ತೆ. ಔಟರ್ ಫೇಸ್, ಮುಖವಾಡ. ರಾಹು ಬಂದು ಮುಖವಾಡ. ನೆನ್ಪಿಟ್ಕೊಳ್ಳಿ, ಒಳಗಡೆ ಒಬ್ಬ ಇದ್ದಾನೆ ನಿಜ ವ್ಯಕ್ತಿ. ಸೊ ದಟ್ಸ್ ಆಲ್ ಕಳಿಸ್ತಕ್ಕಂಥದ್ದಾಗುತ್ತೆ. ಸೊ ಇನ್ನೊಂದು ರಾಶಿ ಇದೆ, ದಟ್ ಇಸ್ ಒನ್ ಮೋರ್. ಈ ಒಂದು ರಾಹು ಕಟಾಕ್ತನ, ಒಂದು ಯುದ್ಧ ಮಾಡಿಸ್ತಾನ, ಗೆಲ್ಲಿಸ್ತಾನ. ವಾಟ್ ವಿಲ್ ಹ್ಯಾಪನ್? ಅವನು ಯಾರು? ಅದರಲ್ಲೂ ರಾಹು ಮೂಲ ತ್ರಿಕೋಣದಲ್ಲಿ ಅವನ ಮನೇಲೇ ಇದ್ದಾನೆ. ಕುಂಭರಾಶಿ. ಕಟ್ಟೆ ಹೊಡೆಯುತ್ತಾ ಇಲ್ಲ, ಆ ಕಟ್ಟೆ ಪೂರ್ತಿ ನೀರು ತುಂಬಿಸ್ಕೋತೀರಾ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಧನಿಷ್ಠ ನಕ್ಷತ್ರದ ರಾಹು ಪ್ರಭಾವ ಕುಂಭರಾಶಿಯವರಿಗೆ ಮಳೆಯೋ ಬಿರುಗಾಳಿಯೋ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ.
ಒಂದು ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಮಿಥುನದ ಒಂದು ಕತೆ ಬಿಚ್ಚಿಟ್ಟೆ. ಕತೆ ತುಲಾದು ಕೂಡ ಒಂದು ಪುಟ್ಟ ಕತೆ ಮೂಲಕ ಹೇಳಿದೆ. ಕುಂಭರಾಶಿಗೂ ಕೂಡ ವಿಶೇಷವಾಗಿ ರಾಹು ತನ್ನ ಒಂದು ಶಕ್ತಿಯ ಸಾರವಾಗಿ ಇಷ್ಟು ದಿನ ಇದ್ದಿದ್ದು ಗೌರಿ ಸ್ವರೂಪ, ಈಗ ಪರಿಪೂರ್ಣ ಪಾರ್ವತಿ ದೇವಿಯ ಸ್ವರೂಪ, ಆ ಒಂದು ಹರಿಭಯಂಕರ ಸ್ವರೂಪ ಅಂತ ಹೇಳ್ತವೆ. ಅದರಲ್ಲೂ ಪಾದ ಶನಿ, ಅವನು ವಕ್ರ ಆಗ್ತಾನೆ. ಇನ್ನೊಂದು 25 ದಿನದಲ್ಲಿ ಶನಿ ವಕ್ರ ಆಗ್ತಾನೆ. ಈಗ ನೋಡ್ತಾನೆ, ಈ 155 ದಿನ, ಅದರಲ್ಲೂ ಏನಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಸಾಡೆ ಸಾತಿ ಎಲ್ಲ. ನೀವು ಒಂದು 8 ವರ್ಷದಿಂದ 9 ವರ್ಷದಿಂದಲೂ ನಲಗ್ತಿದ್ರಿ ಕುಂಭರಾಶಿ. ದಿಸ್ ರಾಹು ವಿಲ್ ಬ್ರಿಂಗ್ಸ್ ಯು ಒನ್ ಆಫ್ ದ ಬೆಸ್ಟ್ ಸ್ಟ್ರೆಂತ್ಸ್ ಔಟ್ ಆಫ್ ಯು. ಬಾಡಿ ಬಿಲ್ಡರ್ ಆಗಿದ್ದೀರಾ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಾ, ಮಿಲಿಟರಿ ಪರ್ಸನ್ ಆಗಿದ್ದೀರಾ, ಡಿಫೆನ್ಸ್ ಅಲ್ಲಿದ್ದೀರಾ, ಮೈನಿಂಗ್ ಅಲ್ಲಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಾ, ಅಂತಿಂತ ಶಕ್ತಿ ಎಲ್ಲ ಒನ್ ಆಫ್ ದ ಬೆಸ್ಟ್ ಶಕ್ತಿಯಾಗಿ ನಿಮಗೆ ಹೊರಗಡೆ ಬರತಕ್ಕಂಥದ್ದಾಗುತ್ತದೆ. ದಟ್ ಇಸ್ ದಿ ಬ್ಯೂಟಿ. ನಿಮಗೆ ಕುಂಭರಾಶಿಯವರಿಗೆ ರಾಹು 3ನೇ ಮನೆ ಫಸ್ಟ್ ಸಿಗೋದು. ಅದಕ್ಕೆ ಕುಂಭರಾಶಿಯವರಿಗೆ ಗುಂಡಿಗೆ ಜಾಸ್ತಿ ಅನ್ನೋದು. ನಾವು ವಿಪರೀತ ಬಂಡರು, ಗುಂಡಿಗೆ 8 ಗುಂಡಿಗೆ ಅನ್ನೋದನ್ನ ಅದಕ್ಕೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಏನಾದ್ರು ಅವರಷ್ಟು ಬೀಭತ್ಸ ಇಲ್ಲ. ವಿಷಕನ್ಯಾ ಕುಂಭಲಗ್ನದಲ್ಲಿ ಹುಡ್ತಾರೆ ಅಂತ ಕೂಡ ಹೇಳ್ತಾರೆ. ವಿಷ ಪುರುಷರು ಕೂಡ ಕುಂಭರಾಶಿಯಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನ ಆ ವಿಷ ನುಂಗಿ ಅವ್ರಿಗೇನು ಮಾಡಲ್ಲ, ಅವ್ರು ಕಚ್ಚಿದ್ರೆ ಇನ್ನೊಬ್ರು ಸತ್ತೋಗ್ತಾರೆ ಅನ್ನೋ ಅಷ್ಟು ಮಟ್ಟಕ್ಕೆ ಅವರಷ್ಟು ವಿಷವಿಲ್ಲ. ಹೌದಲ್ವಾ? ಆ ವಿಷ ಹೋದ ಮೇಲೆಯೇ ಅಮೃತ ಬಂದಿತ್ತು. ಅದಕ್ಕೆ ಇವರಷ್ಟು ಅಮೃತ ವ್ಯಕ್ತಿಗಳಿಲ್ಲ ಕುಂಭರಾಶಿ. ನೀವು ಜಗತ್ತಿನ ಅತಿ ದೊಡ್ಡ ಯೋಗಿಗಳನ್ನ ನೋಡ್ತೀರಿ ಅಂದ್ರೆ ಕುಂಭರಾಶಿಯವರೇ. ಜಗತ್ತಿನ ಅತಿ ದೊಡ್ಡ ಒಂದು ಮರ್ಡರಸ್, ಈ ತರದ್ದು ಏನಾದ್ರು ಮಾಸ್ ಕಿಲ್ಲಿಂಗ್, ಇಂಥವರ ಹಿಂದ್ಗಡೆ ಒಬ್ಬ ಮೆಂಟರ್ ಇರ್ತಾನೆ. ಒಬ್ಬ ವಿಲ್ಲಾದಿ ವಿಲ್ಲನಿಗೆ ಒಬ್ಬ ಸಾರ್ ಹಿಂಗೆ ಸಾರ್ ಹಂಗೆ ಸಾರ್ ಅನ್ನತಕ್ಕಂಥದ್ದಾದರೆ ಅಲ್ಲೊಬ್ಬ ಕುಂಭಲಗ್ನ ಇಲ್ಲ ಕುಂಭರಾಶಿಯವನ್ ಇರ್ತಾನೆ. ಬೇಜಾರೇ ಮಾಡ್ಕೋಬೇಡಿ, ಇರೋ ಸತ್ಯವೇ ಅದು. ಅವ್ರು ಮುಂದಕ್ಕೆ ಬಂದು ಮಾಡೋಲ್ಲ. ರೇರ್ ಅಂತ ಕಾಂಬಿನೇಷನ್ಗಳಲ್ಲೂ ಕೂಡ ನಾನು ನೋಡಿರೋದು. ಅಂತ ಕುಂಭರಾಶಿಗೆ ಆ ಗಂಡ ಬೇರುಂಡ ಅಂತ ಹೇಳ್ತಾರೆ. ಗಂಡ ಬೇರುಂಡ ಲಾಂಛನ ನಮ್ಮ ಮೈಸೂರು ಸಂಸ್ಥಾನದ ಲಾಂಛನ ಅನ್ನತಕ್ಕಂಥದ್ದು ಕೂಡ ಉಂಟು. ಅಂಥದ್ದೊಂದು ಕುಂಭರಾಶಿಯವರಿಗೆ ಗಂಡ ಬೇರುಂಡ ಯೋಗ. ಎಸ್, ತುಂಬಾ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಡಿ ಮಕ್ಕಳೇ, ತುಂಬಾ ಹುಷಾರಾಗಿ. ಯಾಕೆಂದ್ರೆ ಆ ಒಂದು ಬಂಡತನದ ಗುಂಡ ಕುಜ 4ನೇ ಮನೆಯಲ್ಲಿದ್ದಾನೆ ನಿಮಗೆ ಕುಂಭರಾಶಿಗೆ. 3ನೇ ಮನೆಯವನು ಪರಾಕ್ರಮ, ದ ಲ್ಯಾಂಡ್ಸ್, ಹೌಸಸ್, ಪ್ರಾಪರ್ಟೀಸ್. ಶುಕ್ರನ ಮನೆಯಲ್ಲಿ ದೊಡ್ಡ ಮನೆ, ದೊಡ್ಡ ಗತ್ತು, ದೊಡ್ಡ ತಾಕತ್ತು, ದೊಡ್ಡ ಶಕ್ತಿ, ದಶಮಾಧಿಪತಿ ಆಲ್ಸೋ. ಕರ್ಮಾಧಿಪತಿ ನಿಮಗೆ ಕುಜ.
ಅದಕ್ಕೆ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಲು ಅಂತ ಬಂದಿರೋದು. ಯಾಕಂದ್ರೆ 3ನೇ ಮನೆಗೂ ಹಾಗೂ 10ನೇ ಮನೆಗೆ ಅಧಿಪತಿ ಯಾರು? ಆ ಶಕ್ತಿಕಾರಕ. ಅದಕ್ಕೆ ನೀವು ಜೀವಮಾನದಲ್ಲಿ ಪೂರ್ತಿ ನೀವು ತಟ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಅನ್ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇರುತ್ತೆ. ಎಕ್ಸ್ಪ್ಲೋಸಿವ್. ನೀವು ಎಷ್ಟು ಶಾಂತರೋ ಅಷ್ಟು ಒಂದು ಆಟೋಬಾಂಬ್ ಆಗತಕ್ಕಂಥ ಒಂದು ಭಾವ ಕುಂಭ. ಅದಕ್ಕೆ ದೇವರು ನಿಮಗೆ ಅಂಥದ್ದೊಂದು ಕೊಟ್ಟಿರೋದು ಭಾರ. ಒನ್ ಅಂಡ್ ಒನ್ಲಿ ಕುಂಭ. ನೀವು ನೋಡಿ, ಕೆಲವು ರಾಶಿಗಳಲ್ಲಿ ಉಚ್ಚ ಗ್ರಹ ಇದೆ, ನೀಚ ಗ್ರಹ ಇದೆ. ಕುಂಭರಾಶಿಯವರಿಗೆ ಒನ್ ಆಫ್ ದಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಯಾವ ಗ್ರಹನೂ ಉಚ್ಚ ಇಲ್ಲ, ಯಾವ ಗ್ರಹನೂ ನೀಚ ಇಲ್ಲ, ಬರಾಬರ್. ಅಂದ್ರೆ ಕುಂಭರಾಶಿಯವ್ರು ನೋಡಿ, ದೊಡ್ಡವ್ರ ಜೊತೆಲೂ ಇರ್ತಾರೆ, ಚಿಕ್ಕವ್ರ ಜೊತೆಲೂ ಇರ್ತಾರೆ. ದೇ ಸಿ ದಿ ಈಕ್ವಲ್. ನೀವು ಕುಂಭರಾಶಿಯವರ ಜೊತೆಲಿ ನೀವು ನೋಡಿ, ಅವ್ರು ಎಲ್ಲರ ಜೊತೆಲೂ ಇರ್ತಾರ. ಬಲಾಢ್ಯರಿದ್ರು ಅಂತ ಅವ್ರಿಂದಗಡೆನೆ ಹೋಗ್ಬಿಡೋದು, ಸಣ್ಣವರಿದ್ರು ಅಂತ ಅವರಿಂದ ದೂರ ಹೋಗ್ಬಿಡೋದು ಖಂಡಿತ ಕುಂಭರಾಶಿಯವ್ರ ಜನ್ಮದಲ್ಲಿ ಮಾಡಲ್ಲ. ಕಾರಣ, ಈ ಇಸ್ ಬಾರ್ನ್ ಫಾರ್ ಸರ್ವಿಸ್. ನಾನು ಚಿಕ್ಕವನಾಗಿದ್ರು ಸರ್ವಿಸ್, ನಾನು ದೊಡ್ಡವನಾಗಿದ್ರು ಸರ್ವಿಸ್. ಅವರೆಲ್ಲ ಕೆಲಸ ಮಾಡ್ತಾರೆ. ಬಾಸ್ ಆಗಿದ್ರು ಕೂಡ ಆಫೀಸ್ ಬಾಯ್ ಕೆಲಸದಿಂದಲೇ ಬಂದಿರ್ತಾರೆ. ಯಾರು ಬಂದಿಲ್ಲ ಆಫೀಸ್ ಬಾಯ್, ಇವರೇ ಬೇಕಾದ್ರೆ ಪೊರ್ಕೆ ತಗೊಂಡು ಗೂಡಿಸ್ಬಿಟ್ಟಿರ್ತಾರೆ. ವಿಚ್ ಹ್ಯಾವ್ ಸೀನ್ ಇಟ್. ಒಂದು 10 ವರ್ಷದ್ದು ಮುಂದಾಲೋಚನೆ ಇವ್ರಿಗೆ ಮೊದಲೇ ಇರುತ್ತೆ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬುಧ. ಮುಂದಕ್ಕೆ ಎಲ್ಲರೂ ಒಂದು ದಿನಕ್ಕೆ, ಒಂದು ವಾರಕ್ಕೆ, 10 ದಿನಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಪ್ಲಾನ್ ಮಾಡಿದ್ರೆ, ಕುಂಭರಾಶಿ 10 ವರ್ಷ 20 ವರ್ಷಕ್ಕೆ ಪ್ಲಾನ್ ಮಾಡಿಟ್ಟಿರ್ತಾರೆ. ದಟ್ ಇಸ್ ದ ರೀಸನ್ ರಿಟೈರ್ಮೆಂಟ್ ಲೈಫ್ ಎಂಜಾಯ್ಮೆಂಟ್ ಮಾಡೋದ್ರಲ್ಲಿ ನಂಬರ್ 1 ರಾಶಿ ಅಂದ್ರೆ ಈ ಕುಂಭದವರೇ. ಹೌದು ಅಲ್ವಾ? ಕೇಳಿ ನೋಡಿ ಕುಂಭರಾಶಿ ಅವ್ರನ್ನ. 50+ ಆಗ್ತಿದ್ದಾಗಿ ಅವ್ರು ಒಂದೊಂಚೂರು ಜವಾಬ್ದಾರಿ ಕಳ್ಕೊತಾರೆ. 60 ಆದ್ಮೇಲೆ ಆಗ ಅವರ ಯೌವನ, ಆಗ ಅವರ ಜಾಲಿ, ಟ್ರಿಪ್ಪು, ಸುತ್ತೋದು, ತಿನ್ನೋದು ಎಲ್ಲ ಕುಂಭ. ಅವ್ರಿಗೆ 60 ನಂತರ ಬಲ. 60 ವರ್ಷದ ನಂತರ, 120 ವರ್ಷದ ನಂತರ ರಾಹು ಕುಜನ್ ಸಾರದಲ್ಲಿ ಬಂದಿರೋದು ಸ್ವಾಮಿ. 100% ಭೂಮಿ ಯೋಗ ಒಂದುಂಟು. ಖಂಡಿತ ನೀವು ಫ್ರಿಕ್ಕಿಂಗ್ ಆಗ್ತೀರಾ, ಟ್ರಿಕ್ಕಿಂಗ್ ಆಗ್ತೀರಾ. ನೀವು ಒಂದು ದೊಡ್ಡ ಗಾಡಿ ತಗೋತೀರಿ ಕುಂಭದವರು. ನಾನು ಮೊನ್ನೆ ಒಂದು ಕುಂಭದವರು ಒಂದು ಪಂಚ್ ಯಾವ್ದೋ ಗಾಡಿ ಒಬ್ರು ಬುಕ್ ಮಾಡಿದ್ದಾರೆ. ಓ, ಈ ರಾಶಿ ಇಲ್ವಲ್ಲ, ಅವ್ರ ಮಗ ಇರ್ಬೇಕು ಅಂದೆ. ಯಸ್, ಮಾತೃಸ್ಥಾನದಲ್ಲಿ ಕುಜ ಇದೆ. ಅಮ್ಮನಿಗೆ ಓಡಾಡ್ಲಿಕ್ಕೆ ಗಾಡಿ ಅಂತ ಹೇಳ್ಬಿಟ್ಟು ಮಗ ಕೊಡಿಸ್ತಿದ್ದಾನೆ ನೋಡಿ. ಲಾಕಿಂಗ್ ಕನ್ಫರ್ಮ್. ನೀವೊಂದು ಗಾಡಿ, ಮನೆ ಬದಲಾವಣೆ, ಜಾಗ ಬದಲಾವಣೆ ಇದಿದೆ. ಈ 155 ದಿನ ಇದೆಯಲ್ಲ ಮಕ್ಕಳ ಕುಂಭರಾಶಿಯವರಿಗೆ, ಕರೆಕ್ಟಾಗಿ ಬಳಸ್ಕೊಳ್ಳಿ. ದಂಡಯಾತ್ರೆ ಉಂಟು, ಯುದ್ಧಗಳುಂಟು, ಗಲಾಟೆಗಳುಂಟು. ಹುಷಾರ್. ರಾಹು ಕುಜನ್ಸಾರ. ಕೀಪ್ ದಿ ಪೊಲೀಸ್. ಏನ್ ಮಾಡಬೇಕಾದ್ರೂ ನಿಮ್ ನ್ಯಾಯವನ್ನ ನಿಮ್ ಕೈಯಲ್ಲಿ ಎತ್ಕೊಳಕ್ ಹೋಗ್ಬೇಡಿ. ನಿಮ್ ಕೋಪ, ಸಿಟ್ಟು, ಹಠ, ಬೆಂಕಿ, ದಗ್ ಯಾರಾದ್ರೂ ಬಂದ್ರೆ, ಯಾರು ಗೊತ್ತೇನೋ ನಾನು ಅಂತ ಹಿಂಗೆಳೆದು ಬಿಡ್ತೀರಿ. BP ಏನಾದ್ರೂ ಇತ್ತು ಅಂದ್ರೆ ಶೂಟಪ್ಪೆ. ಕೊಲೆಸ್ಟ್ರಾಲ್ ಏನಾದ್ರೂ ನಿಮ್ಗಿತ್ತು ಅಂದ್ರೆ ಶೂಟಪ್ಪೆ. ಶುಗರ್ ಇದ್ರು ಶೂಟಪ್ಪೆ. ರಾಹು ಕುಜನ ಸಾರ ಸ್ವಾಮಿ ನೀವು. ಅಂಥದ್ದೊಂದು ಶಕ್ತಿ. ಸೊ ಯಾರ ಹತ್ರನೂ ಜಗಳಕ್ಕೆ ಹೋಗ್ಬೇಡಿ, ತಗಲಾಕೊಳಕ್ ಹೋಗ್ಬೇಡಿ, ಕಿರಿಕಿರಿಗೆ ಹೋಗ್ಬೇಡಿ. ಕಿರಿಕಿರಿ ಇದ್ರು ನೋಡಿ, ಶಕ್ತಿ ಕೊಟ್ಟಿರೋದೇನಕ್ಕೆ? ಕಾಪಾಡೋಕೆ. ಇದರಲ್ಲಿ ಇದ್ಬಿಡಿ. 100% ಒಂದು ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಜಾಗದ ಕಿರಿಕಿರಿ ಇದ್ರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಮೈನಿಂಗ್ ಅಲ್ಲಿ ಇದ್ದೀರಿ, ಅಗ್ರಿಕಲ್ಚರ್ ಅಲ್ಲಿ ಇದ್ದೀರಿ, ಹೈನುಗಾರಿಕೆ, ತೋಟಗಾರಿಕೆ, ಅರಣ್ಯ ಇಲಾಖೆ, ಫುಡ್ ಟೆಕ್ನಾಲಜಿ, ಸರ್ಜರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಜೈಲರ್ ಇಲಾಖೆ, ಪೋಸ್ಟ್ ಮಾರ್ಟಮ್ ಇಲಾಖೆ, ಸೈಕಾಲಜಿಸ್ಟ್ಗಳಾಗಿದ್ರೆ ಅಂತೂ ನೇಚರ್ ಥೆರಪಿ ಅಂಥದ್ರಲ್ಲಿದ್ದೀರಿ. ತುಂಬಾ ಅದ್ಭುತಗಳನ್ನ ಮಾಡ್ತೀರಿ ಈ ಒಂದು ರಾಹು ಕುಜನ ಸಾರದಲ್ಲಿ ಬಂದಿರೋದ್ರಿಂದ. ಹೌದು, ನಿಮಗ್ ಶತ್ರುವೇ. ಕುಜ ಏನಾಗಿದ್ದಾನೆ ಅಂತ ನೋಡಿ. ಅಲ್ಲಿ ಕೇಂದ್ರದಲ್ಲಿ ಕುಳಿತಿದ್ದಾನೆ. ಅಂಡ್ ಈಸ್ ಆಸ್ಪೆಕ್ಟಿಂಗ್ ಯುವರ್ ಓನ್ ಕೇಂದ್ರ ಸ್ಥಾನ ನಾರಾಯಣ. ಆಮೇಲೆ ಅಲ್ಲಿ ನೋಡಿ, ಅದು ಮೂವ್ ಆಗೋಬೇಕಾದಾಗ ಕೇಂದ್ರಾಧಿಪತಿ ಆಗಿರತಕ್ಕಂಥ ಸೂರ್ಯ ಲಕ್ಷ್ಮೀ ಸ್ಥಾನದಲ್ಲಿ ಬಂದಿದ್ದಾನೆ. ಕೆಲವೊಂದು ಕೆಲಸಕ್ಕೆ ಸಾಮ, ದಾನ, ಭೇದ, ದಂಡ. ಇಷ್ಟು ದಿನ ಸಾಮವಾಗಿದ್ರಿ, ಸ್ವಲ್ಪ ದಾನವಾಗಿದ್ರಿ. ಈಗ ಭೇದ, ದಂಡ,
ಬಾರೋ ನೋಡೋಣ ಲಗಾಯಿಸೋಣ ಅನ್ನತಕ್ಕಂಥ ಒಂದು ಭಾವಕ್ಕೆ ಹೋಗ್ತೀರಿ. ಸ್ವಲ್ಪ ನೋಡ್ಕೊಂಡು ನಿಮ್ಮ ಶಕ್ತಿ ಸಾಮರ್ಥ್ಯಗಳು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವಿರುತ್ತೆ, ಹುಷಾರ್. ಗುರು ಷಷ್ಠ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 6ನೇ ಮನೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜ್ಞಾನ ಇನ್ನೊಬ್ಬರನ್ನು ಬೆಳೆಸ್ಲಿಕ್ಕೆ ಶಕ್ತಿ. ಅಂದ್ರೆ ಈಗ ಒಂದು ಧರ್ಮಛತ್ರ ಕಟ್ಬಿಟ್ಟು ಇನ್ನೊಬ್ರಿಗೆ ಬಾಡಿಗೆ ಕೊಡೋತರ ಕಟ್ಬಿಟ್ಟು ಇದು ಹೆಂಗೆ ಅಂದ್ರೆ ಮದುವೆ ಮಾಡಿಸ್ತಿದ್ವಿ ನಮ್ಮ ಮಗಳು ಮಗಂದು, ನಾವು ಒಬ್ಬರೇ ಕುತ್ಕೊಂಡು ಮೇಯೋದು. ದೇವ್ರ ಕುಂಭಾಭಿಷೇಕ ಮಾಡಿಸೋದು, ನಾವು ಒಬ್ಬರೇ ಒಟ್ಟು ಹಾರ ಹಾಕ್ಸ್ಕೊಂಡು ಹೊರಗಡೆ ಬರೋದು, ಕುಂಭಾಭಿಷೇಕ ಮಾಡಿಸಿ ಅಂತ ಕೆಲಸಗಳಾಗುತ್ತೆ. ಕುಂಭಾಭಿಷೇಕ ಮಾಡಿಸುತ್ತೀರಿ, ದೈವ ಕಾರ್ಯಗಳಾಗುತ್ತೆ, ಧರ್ಮ ಕಾರ್ಯಗಳಾಗುತ್ತೆ. ಯಾವುದೋ ಒಂದು ದೈವಿ ಕ್ಷೇತ್ರ, ಏನಾದ್ರೂ ಒಂದು ಹೆಸರು ದೈವ ಕಾರ್ಯ, ಮೇ ಬಿ ಒಂದು ಸಣ್ಣ ಸತ್ಯನಾರಾಯಣ ವ್ರತ ಇರ್ಬೋದು, ಮೇ ಬಿ ಒಂದು ಪೂಜೆ, ಹೋಮ, ಹವನ, ಯಜ್ಞ, ಯಾಗ ಅಂಥದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇನ್ನಷ್ಟು ಜಾಸ್ತಿ ಧಾರ್ಮಿಕ ಕಾರ್ಯದಲ್ಲಿದ್ರೆ ನಿಮ್ಮನ್ನು ತಡೆಯೋರೇ ಇಲ್ಲ. ಸುದರ್ಶನ ಹೋಮ, ಚಂಡಿಕಾ ಹೋಮ ಇಂಥವುಗಳಲ್ಲಿ ಪಾಲ್ಗೊಳ್ಳತಕ್ಕಂಥ ಯಾಜ್ಞಿಕರು, ಅಗ್ನಿಹೋತ್ರರು, ಅಂಥವರಿಗಂತೂ ಕೇಳಲೇಬೇಡಿ. ಇನ್ನಷ್ಟು ಹೆಸರು ಕಿರೀಟಂ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೋಸ್ಕರ ಮಾಡ್ತಕ್ಕಂಥದ್ದಲ್ವಾ ಕಿರೀಟವೇ. ನಿಮಗೋಸ್ಕರ ಅನ್ನೋದಕ್ಕಿಂತ ಇನ್ನೊಬ್ರಿಗೋಸ್ಕರ ನಿಂತ್ಕೊಂಡು ನೋಡಿ. ಅನ್ ಅನ್ಬಿಲೀವಬಲ್ ಪವರ್. ಕುಂಭರಾಶಿ ಈ ಒಂದು 155 ಡೇಸ್ ಒಳಗಡೆ ಒಂದು ಸಣ್ಣದರಿಂದ ಒಂದು 2 ವೀಲರ್ ಆದ್ರೂ ನಿಮ್ಮ ಮನೆಗೆ ಬರಬೇಕು, 2 ವೀಲರ್ ಎಕ್ಸ್ಚೇಂಜ್ ಅಲ್ಲಾದ್ರೂ ಒಂದು ಗಾಡಿ ಬರಬೇಕು, ಬಂಗಾರ ತಗೋತೀರಿ, ಸಿಕ್ಕಾಬಟ್ಟೆ ಖರ್ಚು ಮಾಡಕ್ ಹೋಗ್ಬಿಡ್ತೀರಿ ಸ್ವಲ್ಪ ನೋಡ್ಕೊಂಡು. ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಪುಟ್ ಸಮ್ ಇನ್ವೆಸ್ಟ್ಮೆಂಟ್. ದೂರದ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಗುರು 6ನೇ ಮನೆಯಲ್ಲಿರೋದ್ರಿಂದ ಯಾರಾದ್ರೂ ಬಣ್ಣದ ಮಾತು, ಯಾವನೋ ಮೋಸ ಮಾಡಿ ಹೋದವರು ಮತ್ತೆ ಬರ್ತಾರೆ, ಅನ್ಯಾಯ ಮಾಡಿ ಹೋದವರು ಮತ್ತೆ ಬರ್ತಾರೆ. ಬೆಳಗುವ ಬೆಳಕಲ್ವಾ, ಇಷ್ಟು ದಿನ ನಿಮ್ಮನ್ನ ದೂರ ಇಟ್ಟವ್ರು ಈಗ ಹತ್ರಕ್ಕೆ ಬರ್ತಾರೆ. ಬೇಡಪ್ಪ ನಿಮ್ ಸವಾಸ, ನನಗೆ ಗೊತ್ತಿರೋದ್ರಲ್ಲಿ ನಾನು ಆಟ ಆಡ್ತೀನಿ ಅಂತ ಹೋಗಿ. ಸೊ 100% ನೀವು ವೀರಭದ್ರ, ಕಾಳಭೈರವ, ಕರುಪುಸ್ವಾಮಿ ಇಂಥವುಗಳ ದೇವರು ಪೂಜೆ ಮಾಡಬೇಕು, ಹೋಗಬೇಕು. ಕಾಳಭೈರವ್ರಿಗೆ ಹೋಗಿ. ಚಂಡಿಕೇಶ್ವರರು, ಹಳೆಯ ಶಿವಾಲಯಗಳಲ್ಲಿ ಚಂಡಿಕೇಶ್ವರ ಆಲಯ, ಹಿಂಗೆ ಚಪ್ಪಾಳೆ ತಟ್ಟಿ ಅಯ್ಯ ನಾನು ಬಂದಿದ್ದೇನೆ ಅಂತ ಹೇಳ್ತೇವೆ. ಹೋಗಿ ಪುಟ್ಟದಾಗಿ ಒಂದು ಬೂದುಗುಂಬಳಕಾಯಿ ದೀಪವನ್ನ, ದೇವಿ ಕ್ಷೇತ್ರ ಹತ್ರದಲ್ಲಿ ಗ್ರಾಮ ದೇವಿ ಇದ್ರೆ ಪ್ರತಿ ದಿನ ಹಚ್ತಕ್ಕಂಥದ್ದು, ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ಈ ತರದ್ ಏನಾದ್ರೂ ಒಂದು ಮಾಡತಕ್ಕಂಥದ್ದು ಮಾಡಿ. ಸೂಪರ್, ಅದ್ಭುತದಾರಿ ಆಗತಕ್ಕಂಥದ್ದಾಗುತ್ತೆ. ನಿಮ್ಮ ಕೋಪ ನಿಯಂತ್ರಣ ಬೇಡ, ಆ ಜಾಗಕ್ಕೆ ಹೋಗ್ಬೇಡಿ. ಕೋಪ, ಜಗಳ, ಮುನಿಸು ಏನು ಬೇಡ. ಒಡ ಹುಟ್ಟಿದವರ ಸೋದರರಿದ್ರೆ ಅವರಿಂದ ಸಹಾಯ, ನಿಮ್ಮಿಂದಲೂ ಸಹಾಯ. ಬಟ್ ಸೋದರಿಯರಿಂದ ಪಾಪ ನೋವಲ್ಲಿ ಇರ್ತಾರೆ, ಅವ್ರಿಗೆ ಕೈ ಹಿಡ್ಕೊಳ್ಳಿ. ಅಕ್ಕ ತಂಗಿರ್ ಮಕ್ಕಳು, ಹೆಂಡತಿ ಅಕ್ಕ ತಂಗಿ ಮಕ್ಕಳು, ಗಂಡನ ಅಕ್ಕ ತಂಗಿ ಮಕ್ಕಳು, ನಿಮ್ಮ ಅಕ್ಕ ತಂಗಿ, ಅವರ ಮಕ್ಕಳು, ಅಪ್ಪನ ಅಕ್ಕ ತಂಗಿ, ಅತ್ತೆ, ಚಿಕ್ಕತ್ತೆ, ಚಿಕ್ಕಮ್ಮ, ಈ ತರದ್ದು, ದೊಡ್ಡಮ್ಮ, ಅಮ್ಮನ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ, ಇಂಥವರ ಸೇವೆ ಮಾಡಿ. ಕುಂಭರಾಶಿ ಆಕಸ್ಮಿಕವಾಗಿ ಗುರುದರ್ಶನ, ದೈವ ದರ್ಶನ, ಇದಕ್ಕೆಲ್ಲ ದಾನ ಧರ್ಮಗಳಿಗೆ ವಿಶೇಷ ಆಗುತ್ತೆ. ಧರ್ಮಕ್ಷೇತ್ರಗಳಿಗೆ ದಾನ ಮಾಡತಕ್ಕಂಥದ್ದೆಲ್ಲ ನಡೆಯುತ್ತೆ. ಕುಂಭ ಬ್ಯೂಟಿಫುಲ್, ಸಿಕ್ಕಾಬಟ್ಟೆ ಶಕ್ತಿ. ಹೊಡೆದಾಟ, ಬಡದಾಟ, ಗಲಾಟೆ, ಕಿರಿಕಿರಿ ಇದ್ಯಾವುದು ಬೇಡ, ಹಿಂದೆ ನಿಂತ್ಕೊಳ್ಳಿ. ಕಾಳಭೈರವ ಬಂದಾಯ್ತು. ಸೊ ಕಾಳಭೈರವ್ರಿಗೆ ಹೋಗಿ. ಕರುಪುಸ್ವಾಮಿ ಅಂತ ತಮಿಳವ್ರು ಪೂಜೆ ಮಾಡ್ಕೊತಾರೆ, ನಾವು ಕಾಳಭೈರವ. ವೀರಭದ್ರ ಸುತ್ತಮುತ್ತ ವೀರಭದ್ರ ಸ್ವಾಮಿ ಆಲಯ ಇದೆಯಾ, ಹೋಗಿ ಅಲ್ಲೊಂದು ಸೇವೆ ಮಾಡಿ. ಮಂಗಳವಾರ, ಶುಕ್ರವಾರ, ಅಷ್ಟಮಿ ಅಂತ ಹೋಗಿ. ನೀವು ರಕ್ಷಾಪಾಲಕ, ರಕ್ಷಾ ದೇವತೆ, ನೀವು ಅದಾಗ್ತೀರಿ. ನೀವು ಇನ್ನೊಬ್ಬರಿಗೆ ರಕ್ಷೆಯಾಗಿ ದೈವ ಆ ಒಂದು ರಾಹು ಕುಜನ ಸಾರದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷತೆ. ಸೂಪರ್. ಸ್ವಲ್ಪ ನಿಮ್ಮ ಮೇಲೆ ವಿಪರೀತ ದೃಷ್ಟಿಭಾವವು ಇರತಕ್ಕಂಥದ್ದಿರುತ್ತೆ. ತಂದೆಗೆ ತಾಯಿಗೆ ನೋವಿರುತ್ತದೆ. ಸೂರ್ಯ ಆರುದ್ರ ನಕ್ಷತ್ರದಲ್ಲಿದ್ದಾನೆ. ವಯಸ್ಸಾದ ತಂದೆ ಇದೆ, ವಯಸ್ಸಾದ ತಾಯಿ ಇದೆ, ಅತ್ತೆ ಇದ್ದಾರೆ, ಮಿಸ್ಸಸ್ನ ತಂದೆ ತಾಯಿ, ನಿಮ್ಮ ತಂದೆ ತಾಯಿ, ಗಂಡನ ತಂದೆ ತಾಯಿ ತುಂಬಾ ಹುಷಾರು. ಪ್ರದೋಷಂ, ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರಕ್ಕೆ ನರಸಿಂಹರಿಗೂ ಒಂದು ದೀಪ. ಪ್ರದೋಷಕ್ಕೆ ತಂದೆ ತಾಯಿ, ಈ ಹಿರಿಯರು ಅವರ ಹೆಸರಿನಲ್ಲಿ ಒಂದು ಸೇವೆ, ಪೂಜೆ.
ಅದನ್ನ ನೋಡ್ಕೊಳ್ಳಿ. ತಾಯಿ ಸಮಾನರಾದವರು, ಅಕ್ಕನ ಸಮಾನರಾದವರ ಜೊತೆ ಜಗಳ, ಕಿರಿಕಿರಿ, ಕಲಹ. ಅಕ್ಕ ತಂಗಿರು, ತಾಯಿ ಸಮಾನರಾದವರು ಶರಣಾಗಿ. ಸುಂಟದ ಗಾಳಿ ಇಲ್ಲ ಅಂದ್ರೆ ನಿಮ್ಮಿಷ್ಟ, ನೀವು ಕೇಳಲ್ಲ. ಬಂಡ್ರು ಅಂತ ಹೇಳತ್ನಲ್ಲ, ಮೀಟರ್ ಜಾಸ್ತಿ ಅಂತ ಮಾತಾಡ್ತೇವೆ ಕುಂಭರಾಶಿಯವರಿಗೇನ, ಅದ್ರಲ್ಲಿ ಮೀಟರ್ ಕಾರಕ, ಡಬಲ್ ಮೀಟರ್ ಕಾರಕ ಬಂದಿದ್ದಾನೆ ಅಲ್ಲಿ. ಅಂತ ಒಂದು ಎಡವಟ್ಟುಗಳು. ಎಚ್ಚರಿಕೆ, ಒಳ್ಳೆದಾಗ್ಲಿ. ಬನ್ನಿ, ಬುಧವಾರದ ಈ ಒಂದು ರೇವತಿ ನಕ್ಷತ್ರ, ಚಂದ್ರ ಬುಧನ್ ಸಾರದಲ್ಲಿದ್ದಾನೆ, ಬುಧನು ವಕ್ರ. ಸೊ ತಟಸ್ಥರಾಗಿರಿ ಮೇಷರಾಶಿ, ಹುಷಾರು. ನಿಮಗೆ 3ನೇ ಮನೆ ಅಧಿಪತಿ. ಸೊ ವಿಪರೀತ ಒಂದು ಬುದ್ಧಿ, ಮಾತು, ಕಮ್ಯುನಿಕೇಶನ್. ವಕ್ರ ಬೇರೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರದು, ಎಲ್ಲಿ ತಲೆ ತಗ್ಗಿಸ್ಬೇಕು, ಎಲ್ಲಿ ಮೌನವಾಗಿರ್ಬೇಕು, ಇದು ನಾವು ತಿಳ್ಕೋಬೇಕು ಮಕ್ಕಳೇ. ನಮ್ಮ ಕೈಯಲ್ಲಿ ಆಗೋಲ್ಲ. ಮುಖ್ಯವಾಗಿ ಮೇಷರಾಶಿಗೆ ಈಗ ವಕ್ರ. 100% ಇವತ್ತು ಮಾತನಾಡದ ಜಾಗದಲ್ಲಿ ಮಾತು, ಆಡಬಾರದ ಮಾತು ಏನಾದ್ರೂ ಬಂದ್ಬಿಡುತ್ತೆ. ನಾನು ಆದಷ್ಟು ಮೌನವಾಗಿರ್ತೇನೆ. ನಾನು ಹಾಗೆ, ನಮ್ಮ ಮೇಡಮ್ ಮಾತಾಡ್ತಾರೆ ನೋಡಿ, ಹಂಗಂತ ಹೇಳ್ಬಿಡ್ತಾರೆ. ಸಿಕ್ಕಾಕೊಬಿಡ್ತೇನೆ ನಾನು, ಎಡಬಟ್ಟು ದಡ್ಡ. ಬುಧ ನೀಚ ಅಲ್ವಾ, ನೀಚ ಭಂಗ ರಾಜಯೋಗ. ಅದಕ್ಕೆ ಕಲ್ತು ಬಿಟ್ಟಿದ್ದಾನೆ. ಅವ್ರನ್ನ ತಳ್ಬಿಡ್ತಾನೆ, ನೀನು ಮಾತಾಡ್ಕೋ ಗುರು ಅಂತ. ಏನೋ ಮಾತಾಡ್ತಾನೆ ಕೆಲವೊಂದು ಸಮಯ. ಈ ವಿಚಾರದಲ್ಲಿ ನಿಮ್ಮ ಹತ್ರ ಚೆನ್ನಾಗೇ ಇರ್ತೇನೆ, ಬೇರೆ ವಿಚಾರದಲ್ಲಿ ನನ್ನಷ್ಟು ದಡ್ಡ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಬೇಕು ಇಲ್ಲ. ಮೇಷರಾಶಿ ಇವತ್ತಂತ ಕೆಲಸ ಮಾಡಿ, ಫೈನ್. ವೃಷಭ ರಾಶಿ, ಮಾತು ಚೆನ್ನಾಗಿದೆ. ಇನ್ನೊಬ್ಬರಿಗೆ ಘಾಸಿ ಮಾಡೋ ಮಾತು ಬೇಕಿಲ್ಲ. ನಾನೇ ಸರಿ, ನಂದೇ ಸರಿ. ಪ್ರಪಂಚದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮಗೆ ಸರಿ ಅನ್ನಿಸಿದ್ದು ಎಲ್ಲರಿಗೂ ಸರಿ ಅನ್ಸೋಲ್ಲ. 100% ಹೇಳ್ತಾರೆ, ಖಂಡಿತ ಇಲ್ಲ. ಹೆಂಡತಿಗೆ ಇಷ್ಟ ಇರೋಲ್ಲ. ಏನು ಬೇಡ, ಬೆಳಿಗ್ಗೆ ನಾನು ತಿನ್ನೋ ಒಂದು ತಿಂಡಿ ನಮ್ಮ ಮನೇಲಿ ನೀವು ನೋಡ್ತಾರೆ, ಏನು ಹಣ ಇದು ಅಂತ. ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಧರ್ಮಪತ್ನಿಯೇ, ಮಕ್ಕಳೇ, ಕುಟುಂಬವೇ, ನನ್ನ ತಿಂಡಿ ಅವ್ರು ಖಂಡಿತ ಇಷ್ಟ ಆಗಲ್ಲ. ಏನೋ 1 ದಿನ ಓಕೆ, 2 ದಿನ ಓಕೆ. ಇದೇನ ಇದು, ದಿನ ಹಿಂಗ್ ತಿನ್ಕೊಂಡು ಕೂತ್ಕೋತೀಯ? ನಾನು ಆರಾಮಾಗಿದ್ದೇನಮ್ಮ, ಹೆಲ್ತಿ ಆಗಿದ್ದೇನಮ್ಮ, ನನ್ನ ಹೊಟ್ಟೆ ಕ್ಲೀನ್ ಆಗಿರ್ಬೇಕಮ್ಮ, 2ನೇ ಹೃದಯ ಅಮ್ಮ, ಅದು 2ನೇ ಬ್ರೈನ್ ಅಮ್ಮ ಅಂತ ಹೇಳ್ತಿರ್ತಾರೆ. ಸೊ ದ್ಯಾಟ್ ಇಸ್ ಹೌ. ಸೊ ಸ್ವಲ್ಪ ನೋಡ್ಕೊಂಡು ಮಕ್ಕಳೇ, ನಿಮ್ಮ ಮಾತು, ನಿಮ್ಮ ಆಲೋಚನೆ, ಅದು ಬೇರೆಯವ್ರಿಗೆ ಒತ್ತಾಯ ಹಾಕ್ಬೇಡಿ. ಗೋ ವಿತ್ ದ ಸ್ಲೋ ಫೇಸ್. ಚೆನ್ನಾಗಿದೆ. ಮಿಥುನ ರಾಶಿ, ಫೈನಾನ್ಷಿಯಲ್ ಅಡ್ವೈಸರ್ ಗುಡ್, ಇನ್ಶೂರೆನ್ಸ್ ಅಡ್ವೈಸರ್ ಗುಡ್. ಬುಧ ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಲೆಕ್ಕಾಚಾರ, ಸಣ್ಣ ಪುಟ್ಟ ಮಾತು, ಇವುಗಳಿಂದ ಸಣ್ಣ ಪುಟ್ಟ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದೀರಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಚೆನ್ನಾಗಿದೆ. ತುಂಬಾ ದೊಡ್ಡದಕ್ಕೆ ಹೋಗ್ಬೇಡಿ. ಬುಧ ವಕ್ರ, ಜಾಗ್ರತೆ. ದಿಢೀರ್ ದುಡ್ಡು ಹೋಗ್ಬೇಡಿ. ಮುಖ್ಯವಾಗಿ ಕರ್ಕಾಟಕ ರಾಶಿ ಹೋಗ್ಲೇಬಾರ್ದು. ಸೈಕಲ್ ಗ್ಯಾಪ್ ಅಲ್ಲಿ ಸಮಾರಾಧನೆ ಆಗ್ಬಿಡುತ್ತೆ. ಆಮೇಲೆ ಸಂಧಿಯಲ್ಲಿ ಸಮಾರಾಧನೆ ಅಲ್ಲ, ಸೈಕಲ್ ಗ್ಯಾಪ್ ಅಲ್ಲಿ ಸಮಾರಾಧನೆ. ಬುಧ 12ನೇ ಮನೆ, ನಿಮ್ಮ 3ನೇ ಮನೆಯವನು ಕಮ್ಯುನಿಕೇಶನ್ ಅಧಿಪತಿ. ಬುದ್ಧಿವಂತರು ಅಂತೀವಲ್ಲ, ಬುದ್ಧಿವಂತ ಬೇರೆ, ಜ್ಞಾನವಂತ ಬೇರೆ. ಬುದ್ಧಿವಂತ ಅನ್ನೋದು ಬುಧನ್ ನೋಡಿಯೇ ಅವನು ಹೋಗಿ ಮಲಗಿದಾನೆ, ಸಿಕ್ಕಾಕೋತೀರಿ. ನಿಮ್ಮ ಬುದ್ಧಿ ಇನ್ನೊಬ್ಬರಿಗೆ ಅದರಲ್ಲಿರಿ ಅಷ್ಟೇ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ ಅಂತ ಹೇಳೋದು. ಎಲ್ಲಾ ಬಲ್ಲವನು ಜಗತ್ತಿನಲ್ಲಿಲ್ಲ, ಎಲ್ಲಾ ಬಲ್ಲವನು ಇಲ್ಲ. ಎಲ್ಲಾ ಬಲ್ಲವನು ಇಲ್ಲ. ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ಇವತ್ತು ಕಟಕ ರಾಶಿ ಅಂತದೊಂದು ಮಾಡ್ತೀನಿ. ಸ್ವಲ್ಪ ನೋಡ್ಕೊಂಡು, ಚಂದ್ರ ಬುಧನ್ ಸಾರದಲ್ಲಿ, ಶನಿಯು ಬುಧನ್ ಸಾರದಲ್ಲಿ, ಭಾಗ್ಯದಲ್ಲಿ ತಯ್ಯ ತಕ್ಕ ಆಡಿಸ್ಬಿಡ್ತಾನೆ. ಹುಷಾರ್. ಮುಖ್ಯವಾಗಿ ನಮ್ಮವ್ರ ಹತ್ರ ತೋರಿಸ್ಬಾರ್ದು. ನಾನೇನ್ ಗೊತ್ತಾ, ನಾನೇನ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ನನ್ಗೆ ಎಷ್ಟು ಗೊತ್ತು ಗೊತ್ತಾ, ನಾನೇನ್ ಸಂಪಾದನೆ ಮಾಡಿದ್ದೇನೆ ಗೊತ್ತಾ, ನನ್ನ ಆಸ್ತಿ ಎಷ್ಟು ಗೊತ್ತಾ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಾ. ನಾವು ಆ ಥರ ಮಾತಾಡ್ತೀವಿ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಾ ಅಂತ. ಜಾಗ್ರತೆ. ಸಿಂಹ, ಚಂದ್ರ ಅಷ್ಟಮ, ವ್ಯಯಾಧಿಪತಿ 12ನೇ ಮನೆಯಲ್ಲಿರೋದು. ದಿಢೀರ್ ದುಡ್ಡು ಅದು ಬರುತ್ತೆ. ಅಲ್ಲಿ ನೋಡಿ, ಲಾಭದಲ್ಲಿ ಬುಧ, ದಟ್ ಇಸ್ ನೈಸ್. ಬಟ್ ಇನ್ನೊಬ್ಬರಿಗೆ ನಿಮ್ಮ ವಿಪರೀತ ಜ್ಞಾನ, ವಿಪರೀತ ಬುದ್ಧಿ, ಅದು ಹಂಚಲಿಕ್ಕೆ. ವಿಪರೀತ ದುಡ್ಡು ಕೊಡುವುದು ಹಂಚಲಿಕ್ಕೆ. ವಿಪರೀತ ಶಕ್ತಿ ಇರುವುದು ಇನ್ನೊಬ್ಬರನ್ನ ಕಾಪಾಡಲಿಕ್ಕೆ.
ಇವತ್ತಂತ ಕೆಲ್ಸಗಳಿಗೆ ಹೋಗಿ ಅದು ಬಿಟ್ಟು ನಿಮಗ್ ಉಪಯೋಗಿಸ್ಕೊತಾನೆ ಅದನ್ನ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಫಾಲ್. ಜಾಗ್ರತೆ, ಯು ಆರ್ ಗೋಯಿಂಗ್ ಟು ಫಾಲ್. ಕನ್ಯಾ ರಾಶಿ, ಚಂದ್ರ ಕೇಂದ್ರದಲ್ಲಿ ಸೂಪರ್, ಬುಧನು ಕೇಂದ್ರದಲ್ಲಿ, ನಾರಾಯಣ ಸ್ಥಾನ ಅಂದ್ರೆ ಓಡೋದು, ಮಾಡೋದು, ದುಡಿಯೋದು ಎಲ್ಲದರಲ್ಲೂ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸಪ್ತಮಾಧಿಪತಿ ಲಾಭದಲ್ಲಿ ಸೂಪರ್, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಆತ್ಮಕಾರಕ ಬುಧನ ಮನೆಯಲ್ಲಿ, ಬುಧನ ಮನೆಯಲ್ಲಿ. ಸೊ ಮಂಥನಂ, ಚಿಂತನಂ, ಸೆಕ್ರೆಟರಿಯೇಟ್, ಅಕೌಂಟಿಂಗ್, ಬ್ಯಾಂಕಿಂಗ್, FD, ಫಿಕ್ಸ್ಡ್ ಡೆಪಾಸಿಟ್ಸು, ರಿಟರ್ನ್ಸು, ಮ್ಯೂಚುವಲ್ ಫಂಡ್ ಅಡ್ವೈಸರ್ಸು, ಇಂಥ ವೃತ್ತಿ ಉದ್ಯೋಗ ಅದ್ಭುತ. ತುಲಾ ರಾಶಿ, ಚಂದ್ರ ಬುದ್ಧಿಕಾರಕ ಗುರುವಿನ ಮನೆಯಲ್ಲಿದ್ದಾನೆ, ಬುದ್ಧಿಕಾರಕ ಬುಧನ ಮನೆಯಲ್ಲೇ ಇದ್ದು ಅವನ ಮನೆಯಲ್ಲೇ ಇದ್ದು ವಕ್ರವಾಗಿದ್ದಾನೆ. ಸೊ ನಿಮಗೂ ಅಷ್ಟೇ, ಹಿರಿಯರು ಹೇಳೋದು ಕೇಳೋದಿಲ್ಲ. ನನಗೆ ಗೊತ್ತು, ನೆನಪಿಟ್ಟುಕೊಳ್ಳಿ, ನಮ್ಮ ಹಿರಿಯರ ಒಂದು ಟೂಲ್ಸ್ ಮೇಲೆ ಎಲ್ಲ ಡಿಸೈನ್ ಆಗಿರೋದು. ಕಂಪ್ಯೂಟರೇ ಇಲ್ದಿರ ಸಾಫ್ಟ್ವೇರ್ ಅಲ್ಲಿ, ಸಾಫ್ಟ್ವೇರೇ ಇಲ್ಲದೆ ಪ್ರೋಗ್ರಾಮಿಂಗ್ ಅಲ್ಲಿ, ಪ್ರೋಗ್ರಾಮಿಂಗ್ ಇಲ್ಲದೆ ಕೋಡಿಂಗ್ ಇರಲಿ, ಕೋಡಿಂಗೇ ಇಲ್ಲದೆ AI ಅಲ್ಲಿ. ಹೌದಲ್ಲ, ಎಲ್ಲಿಂದಲೇ ತಾನೇ ಸ್ಟಾರ್ಟ್ ಆಗಿರೋದು. ಇವತ್ತು ಡು ಯು ನೋ ವಾಟ್ ಎಮ್ ಐ? ಈಗ ನೋಡಿ, ಮೊನ್ನೆ ಒಂದು ಫೋರ್ಡ್ ಕಂಪನಿ ಟೆಕ್ನಾಲಜಿ ಅಂತ ನಂಬ್ಕೊಬಿಟ್ಟು ಎಷ್ಟೋ ಕೆಲ್ಸಗಾರನ್ನ ತೆಗೆದಿರೋಂಥದ್ದು. ಅವ್ರ ಹತ್ರ ಸಾರಿ ಕೇಳಿ ಮತ್ತೆ ವಾಪಸ್ಗೆ ಫಿಸಿಕಲ್ ಕೆಲ್ಸಕ್ಕೆ ಕರ್ಕೊಂಡಿದೆ. ದಟ್ ಇಸ್ ವಾಟ್ ದ ಬೇಸಿಕ್ಸ್ ನೋಡಿದ್ರ? ಅಷ್ಟೇ. ಏನ್ ಹೇಳಿ? ಅಷ್ಟೇ. ನಮ್ಮ ಬುದ್ಧಿ ಎಷ್ಟೇ ಬೆಳೆದ್ರು ಕೂಡ ನಾವು ತಿನ್ನೋದು ಅನ್ನನೇ. ನಾವು ಎಷ್ಟೇ ದೊಡ್ಡ ಜೀನಿಯಸ್ ಆದ್ರೂ ಕಾಲಿಗೆ ಚಪ್ಪಲಿ ಹಾಕೋದು, ಕರೆಕ್ಟಾ? ಕಾಲಿಗೆ ಅಲ್ವಪ್ಪ ಚಪ್ಪಲಿ ಹಾಕೋದು, ತಲೆ ಮೇಲೆ ಇಟ್ಕೊಂಡು ನಡಿತೀವ ₹1,00,000 ಚಪ್ಪಲಿ ಅಂತ. ಯೋಚನೆ ಮಾಡಿ ನೋಡಿ. ಅಷ್ಟೇ. ತುಲಾ ರಾಶಿ ಅಷ್ಟೇ. ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ. ಸೊ ನಿಮ್ಮ ಬುದ್ಧಿಶಕ್ತಿ ವಿಪರೀತವಾಗಿ ಬಳಸ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ವೃತ್ತಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಕಮಿಷನ್ ಏಜೆಂಟ್ ರೀತಿಯ ವೃತ್ತಿ ಉದ್ಯೋಗಗಳು ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ, ಅಷ್ಟಮಾಧಿಪತಿ ಸಾರದಲ್ಲಿ ಪಂಚಮದಲ್ಲಿರೋದ್ರಿಂದ ಯಾರೋ ಟೋಪಿ ಹಾಕೋಕ್ ಬರ್ತಾರೆ ದೊಡ್ಡ ದೊಡ್ಡದಾಗ. ಸರ್, ಇದು ಮೈಸೂರು ಮಹಾರಾಜರ ಒಂದು ಒಡವೆ, ಇದು ಅವ್ರದ್ದು ಸರ್, ಇದು ರಿಂಗು, ಇವ್ರದ್ದು ಈ ಆಟು. ಸುಮ್ಮನೆ ಸುಳ್ಳು ಸರ್ಟಿಫಿಕೇಟ್ಗಳು ಎತ್ಕೊಂಡು ಬಂದು ಇದು ಮಾಡೋದು. ಈ ಸರ್ಕಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಬರ್ತಾರೆ ಕೆಲವರು, ನೋಡ್ಬೇಕು, ಸುಳ್ಳು ಸರ್ಟಿಫಿಕೇಟ್ ಎಲ್ಲ ಎತ್ಕೊಂಡು. ಮಕ್ಕಳಪ್ಪ 6 ವರ್ಷ 8 ವರ್ಷ ಹೆಣ್ಮಗುವನ್ನ ನಡು ರಸ್ತೆಯಲ್ಲಿ ಭಿಕ್ಷೆಗೆ ಇಳಿಸ್ಬಿಟ್ಟಿದಾರಪ್ಪ. ಆ ಮಗು ಕೈಗೂ ಏನೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹೊಟ್ಟೆ ಎಲ್ಲಾ ಉರಿಯುತ್ತೆ. ಸಿಗ್ನಲ್ ಬಿದ್ಬಿಡ್ತು, ಯಾರು ನಿಮ್ಮವ್ರಂತ ಹಿಡ್ಕೊಬಿಡ್ತಿದ್ದೆ, ಎಳ್ದಾಕೋಬಿಡ್ತಿದ್ದೆ, ಬರ್ಲಿ ಅವರು ಅಂತ, ಬರ್ಬೇಕು ಅಂತವ್ರು. ಹೆಣ್ಮಗುನ್ ರಸ್ತೆನಲ್ಲಿ ನಿಲ್ಲಿಸ್ತೀಯ, ಹೆಣ್ಮಗುನ್ ಎತ್ಬಿಟ್ಟು. ಇರೋಕ್ ಮಗು ಪ್ರಜ್ಞೆ ಇಲ್ವಾ? ಹೇಳೋರ್ ಕೇಳೋರ್ ಇಲ್ವಾ? ಮನೆ ಮಗು ಆಗಿದ್ರೆ ಹಿಂಗೆ ಮಾಡ್ತೀವ ನಾವು? ಹೊಡೋಗ್ಬಿಡ್ತು ಮಗು, ಸಿಗ್ನಲ್ಲು ಬಿದ್ಬಿಡ್ತು, ಬಾ ನಿಮ್ಗೊಂದಿದೆ ಬಾ ಅಂತ ಹೇಳ್ಬಿಟ್ಟು ಸಟಕ್ ಅಂತ ಹೇಳಿ ಕಾರಲ್ಲಿ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಿದ್ದು. ಅವ್ರ ಮನೆಯವರು, ಅವ್ರ ಕಡೆಯವರು ಗ್ಯಾಂಗ್ಗೆಲ್ಲ ಅರೆಸ್ಟ್ ಮಾಡಿಸ್ಬಿಡೋಣ, ಅಷ್ಟು ಒಂದು ಪಿತನೆತ್ತಿಗೇರಿತ್ತು. ಈ ತರದ್ದೆಲ್ಲ ಸುಳ್ಳು ಲೆಕ್ಕಗಳು, ಸುಳ್ಳು ಪತ್ರಗಳು ಸ್ವಲ್ಪ ಸಿಕ್ಕಾಕೋತೀರಿ, ಇಲ್ಲ ಬೇರೆಯವ್ರು ನಿಮಗ್ ಸಿಕ್ಕಾಕೋತಾರೆ. ಇವತ್ತು ಸುಳ್ಳು ಲೆಕ್ಕಪತ್ರಗಳು, ಸುಳ್ಳು ಬಡ್ಡಿಗಳು, ಸುಳ್ಳು ದುಡ್ಡುಗಳು, ಈ ತರದ್ದು ಕೆಲವೊಂದಿದೆ. ಎಚ್ಚರಿಕೆ. ಇದೆಲ್ಲ ಏನ್ ಗೊತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗುಪ್ತಚರ ಇಲಾಖೆ, ಇಂಥವುಗಳಲ್ಲಿ ಇರ್ತಕ್ಕಂಥವ್ರು ಒಳ್ಳೇದು. ಸೂಪರ್. ಸಿಗಾಕೋತಾರೆ ಫ್ರಾಡ್ಗಳು. ಬ್ಯಾಂಕಿಂದ ದಿಢೀರ್ ಅಂತ ಹೇಳ್ಬಿಟ್ಟು ಯಾರಿಗೂ IT ನೋಟಿಸ್ ಬರುತ್ತೆ, 250 ಕೋಟಿ ನಿನ್ನ ಅಕೌಂಟಲ್ಲಿ, ಪಾಪ ಅವನಿಗೆ ಗೊತ್ತೇ ಇಲ್ಲ. ಈ ತರದ್ದು. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದಾಗ ಅಲ್ಲೊಂದು ಎಳೆದಾಟ ಆಗುತ್ತೆ. ನಾನು ಎಡವಟ್ಟ, ಎದುರುಗಡೆಯವನು ಎಡವಟ್ಟ, ಅವನು ನಂಬಲ್ಲ, ನಾನು ನಂಬಲ್ಲ, ಇಬ್ಬರು ಕಳ್ಳರು ಒಂದೇ ಮನೇಲಿ ಇದ್ದಾಗೆ. ಎಚ್ಚರಿಕೆ. ಅವನಿಗೆ ನಿನ್ ಮೇಲ್ ಕಣ್ಣು, ನಿನಗೆ ಅವನ ಮೇಲ್ ಕಣ್ಣು. ಸೊ ನೀವು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ, ಇಲ್ಲ ನಿಮ್ಮನ್ನ ಮಾಡೋರ್ನ ಬೇರೆಯವ್ರು ಬಿಡಲ್ಲ. ಆ ತರದ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆದಾಗ ಏನು ಮಾಡೋದು ಬೇಡ. ಗೊತ್ತಿರೋದು ಎಷ್ಟಿದೆಯೋ ಅಷ್ಟೇ ಮಾಡಿ, ಗೊತ್ತಿರೋ ಕೆಲಸವನ್ನಷ್ಟೇ ಮಾಡಿ, ತೊಂದರೆಗಳಿಲ್ಲ. ಮಕರ ರಾಶಿ, 6ನೇ ಮನೇಲಿ ಬುಧ ಇರೋದು ವೈಪರೀತ್ಯ. ಸೂಪರ್.
ವಿಪರೀತ ಬಲ. ಅದಕ್ಕೆ ಮಕರ ರಾಶಿಯವರು ಹಂಗೆ ತುಣುಕ್ 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 ಅಂತ ನೀವು 6ನೇ ಮನೆ ಅಧಿಪತಿ ಅಲ್ವಾ, ಅದನ್ನ ದಾಟಿದ ಮೇಲೇನೆ ನಿಮಗೆ ಬುಧನ ಭಾಗ್ಯಾಧಿಪತಿಗೆ ಬರೋದು. ಸೊ ಆ ಸಾರದಲ್ಲಿರೋದ್ರಿಂದ ತುಂಬಾ ಎಚ್ಚರಿಕೆ. ಬಿದ್ದಿರೋ ಏಟು, ಅವಮಾನ, ನೋವು, ಲೆಕ್ಕಾಚಾರ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಅಲ್ಲೇನೋ ಒಂದು ಬರುತ್ತೆ. ಅದೇನೋ ಒಂದು ಮಾತಿದೆ, ಒಡವೆ ಮಾಡ್ಕೊಡು ಅಂತ ಹೇಳ್ದ ಅಂದ್ರೆ ಅಕ್ಕನ ಒಡವೆನಲ್ಲೇ ಒಂದಷ್ಟು ಹೊಡ್ಕೊಬಿಟ್ಟಿದ್ನಂತೆ ಒಬ್ಬ ಅನ್ನೋ ತರ. ಆ ರೀತಿ ಲೆಕ್ಕಾಚಾರಗಳು ಸ್ವಲ್ಪ ಫ್ರಿಕಿಂಗ್ ಜಾಸ್ತಿ ಮಕರ ರಾಶಿಗೆ ಇವತ್ತಾಗುತ್ತೆ. ಅಕ್ಕನ ಹತ್ರ, ತಂಗಿ ಹತ್ರ, ಅಮ್ಮನ ಹತ್ರ, ಅಪ್ಪನ ಹತ್ರ, ಯಜಮಾನನ ಹತ್ರ, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ದೇವರ ಹತ್ರ ಕೆಲವೊಂದು ನಿಯಮಗಳಿದೆ. 16 ಜನರ ಹತ್ರ ಕೈ ಹಾಕ್ಬಾರ್ದು. ಅಲ್ಲಿ ಕೈ ಹಾಕ್ದವನು ಉದ್ಧಾರಕ್ಕಾಗಿದ್ದು ನಾನು ನೋಡೇ ಇಲ್ಲ. ಬರ್ಬಾದ್ ಆಗ್ಬಿಡ್ತಾರೆ. ಜಾಗ್ರತೆ ಮಕರ. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ರೀತಿಯಲ್ಲಿ ಎಷ್ಟು ದಿನ ಬದುಕ್ತೀರಿ ಮಕ್ಕಳೇ? ನೈಚಲೆಗ ಜಾಗ್ರತೆ. ಆ ಥರದೊಂದು ಪ್ರಚೋದನೆ ಉಂಟು. ನ್ಯಾಯಬದ್ಧವಾಗಿ ಹೋಗಿ, ಇಟ್ ಇಸ್ ಗುಡ್. ಇನ್ನು ವಿಶೇಷವಾಗಿ ಕುಂಭರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪೂರ್ವದಲ್ಲೇ ಇರೋದ್ರಿಂದ ವೃತ್ತಿ, ಉದ್ಯೋಗ, ಕುಟುಂಬ, ಓಡಾಟ, ಸುತ್ತಾಟ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಕ್ಷೇತ್ರ ದರ್ಶನ, ಅಮ್ಮನವರ ದರ್ಶನ, ವಿಷ್ಣು ದರ್ಶನ, ನಾರಾಯಣ ದರ್ಶನ, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಒಳ್ಳೆ ಪ್ರಸಾದ ಸೇವಿಸ್ತೀರಿ, ಒಳ್ಳೆ ಆತ್ಮೀಯರನ್ನ ಭೇಟಿ ಆಗ್ತೀರಿ, ಅಂಥದ್ದೊಂದು ಭಾವ. ಇನ್ನು ಮೀನರಾಶಿ, ಸುಖಕಾರಕನ ಭಾವದಲ್ಲಿ ಚಂದ್ರನಿದ್ದಾನೆ. ಸೂಪರ್, ಓಡ್ತೀರಿ. ಸುಖ ಅಂದ್ರೆ ಏನ್ ಗೊತ್ತಾ? ಅದೊಂದು ಮೋಡ, ಕಣ್ಕಟ್ಟು ವಿದ್ಯೆ ಅಂತ ಹೇಳ್ತೇವೆ. ಈಗ ನೀವು ನೋಡ್ತಿರ್ತೀರಿ, ಕೆಲವರು ಬಂದು ನೋಟುಗಳನ್ನ ಹಿಂಗ್ ತೆಗೆದು ಹಿಂಗ್ ಮ್ಯಾಜಿಕ್ ಮಾಡೋ ಹಿಂಗೆ ಎಷ್ಟೋ ನೋಟುಗಳು ತೆಗಿತಿರ್ತಾರೆ, ಹೌದಲ್ವಾ? ಹಾಗಾದ್ರೆ ಅವ್ನು ಎಷ್ಟು ಕೋಟೀಶ್ವರ ಆಗಿರ್ಬೇಕು. ನಾನು ನಮ್ಮ ಸ್ಕೂಲಲ್ಲಿ ಮ್ಯಾಜಿಕ್ ಶೋ ಆಡೋರು, ನಾನು ನೋಡೋದು ಅವ್ರ ಹತ್ರ ಎಲ್ಲ ಮಾಡಿದಾಗ ನೋಡಿದ್ರೆ ಅವ್ರು ಸೈಕಲ್ ಮೇಲೆ ಹೋಗೋದು, ಏನೋ ಆಯ್ತು, ಹೌದಲ್ವಾ? ಕಣ್ಕಟ್ಟು ವಿದ್ಯೆ ಅಂದ್ರೆ ದುಡ್ಡಿರೋರೆಲ್ಲ ಚೆನ್ನಾಗಿರ್ತಾರೆ, ಅಂದವಾಗಿರೋರೆಲ್ಲ ಆನಂದವಾಗಿರ್ತಾರೆ. ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಆನಂದಕ್ಕೆ ಏನ್ ಬೇಕೋ, ಎಷ್ಟು ಬೇಕೋ ಅಷ್ಟಕ್ಕೆ. ಇವತ್ತು ಮೀನರಾಶಿ ಯೋಚನೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತೀರಿ. ನಿಮ್ಮ ಆನಂದಕ್ಕೆ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ವೃತ್ತಿಗೆ ತೊಂದರೆ ಇಲ್ಲ. ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.